ಅಂದರೆ ಬೇಡವಾದ ಸಮಸ್ಯೆಗಳ ಬಗ್ಗೆ ನಾವು ಆಲೋಚನೆ ಮಾಡೋದ್ರ ಬದಲು ಯಾವ ಥರ ಅದು ಆ್ಯಕ್ಚುಲಿ 100ರಲ್ಲಿ 50% ನಾವು ಓನಾಗಿ ಕ್ರಿಯೇಟ್ ಮಾಡ್ತಕ್ಕಂಥ ಸಮಸ್ಯೆ, ಇನ್ನೂ ಒಂದು 25% ನಮಗೆ ಹೊರಗಿನಿಂದ ಬರ್ತಕ್ಕಂಥ ಸಮಸ್ಯೆಗಳು, ಒಂದು 25% ನೇಚರಿಂದ ಬರ್ತಕ್ಕಂಥ ಸಮಸ್ಯೆ. ಇವಾಗ ಯಾವುದರ ಒಂದು ಪಾಲು ಜಾಸ್ತಿ? 100ರಲ್ಲಿ 50% ನಮ್ಮ ಪಾಲೇ ಜಾಸ್ತಿ, ಬಟ್ 50% ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಅಂದರೆ ನೇಚರ್ದು 25%, 50% ನಮ್ಮ ಸಮಸ್ಯೆ ಸೇರಿದಾಗ 75% ನಾವು ಫ್ರೀ ಇದ್ದೀವಿ ನಾವು. ಯಾಕಂದರೆ ನೇಚರಿಂದ ಬಂದೇ ಬರುತ್ತೆ. ಅದು ಮುಖ್ಯವಾಗಿ ಹೋರಾಟ ಮಾಡಬೇಕಾಗಿರೋ ಸಮಸ್ಯೆ ಎಷ್ಟು ನಮ್ಮದು? 50%. ಕೇವಲ 25%. ನನಗೊಂದು 17 ವರ್ಷ ಇರ್ಬೋದು. ನಮ್ಮದು ಒಂದು ಹಳ್ಳಿ, ಪುಟ್ಟ ಹಳ್ಳಿ, ಸುಮಾರು ಒಂದು 100-150 ಫ್ಯಾಮಿಲಿ ಇರ್ತಕ್ಕಂಥ ಒಂದು ಊರು ನಮ್ಮದು. ಅದರಲ್ಲಿ ನಮ್ಮ ತಂದೆ ಅವಾಗ ಮಂಡಲ ಪಂಚಾಯಿತಿ ಅಂತ ಬಂದಿತ್ತು. ಸುಮಾರು ಒಂದು 8-10 ಹಳ್ಳಿ ಸೇರಿ ಒಂದು ಪಂಚಾಯತ್ ಇರ್ತಾ ಇತ್ತು. ಆ ಪಂಚಾಯತಿಗೆ ಪ್ರೆಸಿಡೆಂಟ್ ಆಗಬೇಕು. ನಮ್ಮ ತಂದೆ ನಮ್ಮ ಊರಿನ ಮುಖಾಂತರ ಗೆದ್ದಿದ್ರು. ಮಂಡಲ ಪಂಚಾಯತಿ ಪ್ರೆಸಿಡೆಂಟ್ ಆಗಬೇಕು ಅಂತ ನಮ್ಮ ತಂದೆ ಪ್ಲಾನ್. ಆ ಟೈಮಲ್ಲಿ ಅದು ಹೆಂಗೆಂಗೋ ಏನೇನೋ ಆಗ್ಬಿಟ್ಟು ಒಂದು ಮರ್ಡರ್ ಆಯಿತು. ಅದನ್ನು ಅವರವರ ಒಂದು ಫ್ಯಾಮಿಲಿ ಸಮಸ್ಯೆಯಲ್ಲಿ ಮರ್ಡರ್ ಮಾಡಿಕೊಂಡು ಈ ರಾಜಕೀಯ ಒಂದು ಇದನ್ನು ಲಾಭ ಪಡಿಬೇಕು ಅಂತ ಅಂದ್ಬಿಟ್ಟು ನಮ್ಮ ತಂದೆಯವ್ರ ಮೇಲೆ ಆ ಮರ್ಡರ್ನ ಹಾಕಿದ್ದಾರೆ. ಅದು ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಗೆಲಿಲಿಯೋನ ಹತ್ರ ಯಾರ ಹತ್ರ ಹೋಗಿ ನಿಮಗೆ ಈ ಒಂದು ಇಂಟ್ರಾಸ್ಪೆಕ್ಷನ್ ಅಂದರೆ ನಿಮಗೆ ಈ ಒಂದು ಕಮಿಟ್ಮೆಂಟ್ ಹೆಂಗೆ ಬಂತು ಅಂದರೆ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಮುಳುಗಿಸ್ತಾನೆ. ಉಸಿರುಗಟ್ಟುತ್ತಾ ಅವನು ಚಡಪಡಿಸಿ ಎದ್ದುಬಿಡ್ತಾನೆ ಮೇಲೆ ಬಡ್ಡ ಅಂತ. ಅವಾಗ ಕೇಳ್ತಾನೆ, ಮತ್ತು ಹೆಂಗೆ ಮೇಲೆದ್ದಿ ಅಂತ. ಸುಮ್ಮನೆ ಮೇಲೆದ್ದಿಲ್ಲದ್ರಿ ಅಂತ. ಹಂಗೆ ನೀರಲ್ಲಿ ಇಟ್ಕೊಂಡ್ರೆ ಹೆಂಗೆ ಮೇಲೆದ್ದಿಲ್ಲ ಹಂಗೆ ಹೇಳ್ತಾರೆ. ನನಗೆ ನಾನು ಸತ್ತೋಗ್ಬಿಡ್ತೇನೆ ಅಂತ ಅನಿಸಿ ಮೇಲೆದ್ದುಬಿಟ್ಟೆ ನಾನು. ಸತ್ತೋಗ್ಬಿಡ್ತೀನಿ ಅಂತ ಅನಿಸ್ಬಿಡ್ತು, ಮೇಲೆದ್ಬಿಟ್ಟೆ ನಾನು. ಬೆಳಿಗ್ಗೆ ನೀನು ಆಫೀಸ್ಗೆ 10 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ಬೇಕು. ಬೆಳಿಗ್ಗೆ ಎದ್ದೇಳೋದು ಅರ್ಧ ಗಂಟೆ ಲೇಟ್ ಆಗಿಬಿಡ್ತು. ಅಲ್ಲಿಂದ ಸಮಸ್ಯೆ ಶುರುವಾಯಿತು. ಬೈ ಗಾಡ್ ಗ್ರೇಸ್ ಅಲ್ಲಿಂದ ಶುರುವಾಯ್ತು ನಿನ್ನ ಸಮಸ್ಯೆ. ಇವು ಬೇಗ ಹೋಗ್ಬೇಕು, ಟಕ ಬಾತ್ರೂಮ್ ಮಾಡ್ತೀಯ ಅಷ್ಟೊತ್ತಿಗೆಲ್ಲ ಟಿಫನ್ ಆಗಿರಲ್ಲ ಮನೇಲಿ. ಚಡಪಡಿಸ್ತೀಯ, ಬೈತೀಯ ಅವ್ರನ್ನ. ಟಿಫನ್ನು ಹೆಂಗ ಬಾಯಿ ತುರ್ಕತ್ತೀಯ, ಹೋಗಿ ಅಲ್ಲಿಂದ ಮೇಲಿಂದ ಕೆಳಗೆ ಬಂದಿರ್ತೀಯ, ಏನೋ ಬಿಟ್ಟು ಬಂದಿರ್ತೀಯ, ಕಾರ್ಗೆ ಬಿಟ್ಟು ಬಂದ್ಬಿಟ್ಟಿರ್ತೀಯ. ಸಮಸ್ಯೆ ಅಂತಂದರೆ ಯಾವುದೋ ಒಂದು ದೊಡ್ಡದಾಗಿ ಭೂತಾಕಾರವಾಗಿ ಬಂದು ಕೂತ್ಕೊಳ್ಳುತ್ತೆ ಅಂತಲ್ಲ, ಯಾವತ್ತೇ ನಿನ್ನ ಚಿಕ್ಕದೇ. ಎಸ್, ಈಗ ನೀನು ಯಾವುದೋ ಶರ್ಟ್ ಹಾಕೊಂಡು ಆಫೀಸ್ಗೆ ಹೋಗ್ತೀಯ. ನಿನ್ನ ಆಫೀಸಲ್ಲಿ ಯಾರೋ ನಿನ್ನ ಗರ್ಲ್ ಫ್ರೆಂಡ್ ಇರ್ತಾಳೆ, ಏನು ಶರ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ನಾನು ಆ ಶರ್ಟ್ ಹಾಕೋಬೇಕು, ಅದು ಸಮಸ್ಯೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು. ಸೊ ನಮ್ಮ ಜೊತೆಗೆ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ ರೆಡ್ಡಿ ಸರ್ ಇದ್ದಾರೆ. ಸರ್, ಜೀವನದುದ್ದಕ್ಕೂ ಈ ಒಂದು ಸಂಘರ್ಷ ಮತ್ತು ಸಮಸ್ಯೆಗಳು ಮತ್ತು ಹೋರಾಟ ಅನ್ನೋದು ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ. ಆ್ಯಕ್ಚುಲಿ ಜೀವನಕ್ಕೆ ಹಾಗಾದರೆ ಒಂದು ಅರ್ಥ ಅನ್ನೋದಿಲ್ವಾ? ನಾವು ಅಂದ್ಕೊಳ್ತಾ ಇದ್ದೀವಿ ಜೀವನ ಬೇರೆ, ಸಮಸ್ಯೆಗಳು ಬೇರೆ, ಸಂಘರ್ಷಗಳು ಬೇರೆ, ಹೋರಾಟಗಳು ಬೇರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಹಾಗೇನೂ ಇಲ್ಲ. ಇದೊಂಥರ ಬಫೆ. ಎಲ್ಲ ಇದ್ರೇ ಅದಕ್ಕೊಂದು ರುಚಿ, ಅಂದ ಎಲ್ಲ ಇರುತ್ತೆ. ಈಗ ಒಮ್ಮೆ ನೀವು ಆಲೋಚನೆ ಮಾಡಿ, ಸಮಸ್ಯೆಗಳೇ ಇಲ್ಲದಂಥ ಜೀವನ ಇದ್ದರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡಿ. ಅಂದರೆ ನನಗೀಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆಗಳಿರ್ತವೆ. ಒಂದೊಂದೇನು, ಕೆಲವ್ರಿಗೆ 10 ಸಮಸ್ಯೆ ಇರ್ತವೆ, ನೂರಾರು ಸಮಸ್ಯೆ ಇರ್ತವೆ. ಕೆಲವರಿಗಂತೂ ದೇಶದ ಸಮಸ್ಯೆ, ಪ್ರಪಂಚದ ಸಮಸ್ಯೆ, ಒಂದಲ್ಲ ಸಮಸ್ಯೆಗಳು. ಅವರು ಆ ಟಿ ವಿಗಳು ವಾರ್ತೆಗಳನ್ನು ನೋಡಿಬಿಟ್ಟು, ಸೋಷಿಯಲ್ ಮೀಡಿಯಾಗಳನ್ನು ನೋಡಿಬಿಟ್ಟು, ಅದರಲ್ಲಿ ಬರ್ತಕ್ಕಂಥ ವಾರ್ತೆಗಳು, ಅದರಲ್ಲಿ ಹೇಳ್ತಕ್ಕಂಥವೆಲ್ಲ ನಂಬಿಕೊಂಡು ಅವೆಲ್ಲವನ್ನು ತಲೆ ಹಾಕ್ಕೊಂಡು ಅವನ್ನೂ ಸಮಸ್ಯೆ ಅಂತ ಭಾವಿಸಿರ್ತಾರೆ. ಮನೆ ಬಾಗಿಲಿ ಯಾರೋ ಬಂದು ಹೊಡಿತಾರೆ, ಏನೋ ಬಂದು ಮುರಿತಾರೆ, ದಾರಿಲಿ ಹೋಗ್ಬೇಕಾರೆ ಯಾರೋ ಕಳವು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. 108 ಸಮಸ್ಯೆಗಳಲ್ಲಿ ಅವ್ರು ಮುಳುಗಿ ತೇಲ್ತಿರ್ತಾರೆ. ಏನಪ್ಪ ಮಾಡೋದು, ಪ್ರಪಂಚ ಹೆಂಗಪ್ಪ ಅಂತ, ನಾಳೆ ಹೆಂಗೆ ಮಾಡೋದು ಅಂತ. ಸೊ ಎಲ್ಲವೂ ಸಮಸ್ಯೆಗಳೇ. ಕೆಲವು ಬದುಕೋದಕ್ಕೆ ಅವನು ಹೋರಾಟ ಮಾಡ್ತಾ ಇರ್ತಾನೆ. ಯಾಕಂದರೆ ಲೈವ್ಲಿಹುಡ್ಗಾಗಿ ಹೋರಾಟ ಮಾಡ್ತಾ ಇರ್ತಾನೆ. ನನಗೆ ಊಟದ್ದೇ ಚಿಂತೆ ಆಗಿರುತ್ತೆ ಕೆಲವರಿಗೆಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತೆ, ಇನ್ನೊಂದು ಚಿಂತೆ ಆಗಿರುತ್ತೆ. ಬಟ್ಟೆ ಹಾಕೊಳ್ಳೋ ಚಿಂತೆ ಆಗಿರ್ಬೋದು, ಅಥವಾ ನನ್ನ ಕೂದಲು ಸರಿಯಾಗಿಲ್ಲ ಅಂತ ಚಿಂತೆ ಆಗಿರ್ಬೋದು, ಸ್ವಲ್ಪ ಬೇಗ ನನಗೆ ಮುಖ ಸಕ್ಕ ಬೀಳ್ತಾ ಇದೆ ಅಂತ ಚಿಂತೆ ಆಗಿರ್ಬೋದು. ಸೊ ಈ ಸಮಸ್ಯೆ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಇದು ಇಲ್ಲ. ನೀನು ಯಾವುದೇ ತೊಗೊಳ್ಳಿ ಸಮಸ್ಯೆನೇ. ಓಕೆ, ಸೊ ಕೂದಲುದ್ರದ್ದು ಸಮಸ್ಯೆ. ನನಗೆಲ್ಲ ಇಲ್ಲವರೆಗೂ ಕೂದಲಿತ್ತು ಮೊದಲು, ಎಲ್ಲ ಹೋಗ್ತಾ ಇದೆ, ಅದು ಸಮಸ್ಯೆನೇ. ಸೊ ದಪ್ಪ ಆಗೋದು ಸಮಸ್ಯೆ, ತೆಳಗಾಗೋದು ಸಮಸ್ಯೆ, ಆರೋಗ್ಯ ಬರೋದು ಸಮಸ್ಯೆ, ಆರೋಗ್ಯ ಹೋಗೋದು ಸಮಸ್ಯೆ. ಸೊ ಈ ರೀತಿ ಜೀವನ ಅಂದ್ರೇ ಈ ಸಮಸ್ಯೆಗಳು. ಈ ಸಮಸ್ಯೆಗಳು ಎಲ್ಲಿಂದ ಬರ್ತವೆ? ಅದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಸಿಚುವೇಶನ್ನಿಂದ ನಮಗೆ ಅಲ್ಲಿ ಸಫರಿಂಗ್ ಪಡ್ತಾ ಇರ್ತೀವಿ ಅನ್ಬೋದಲ್ವಾ? ಆ್ಯಕ್ಚುಲಿ 3 ರೀತಿ ಸಮಸ್ಯೆಗಳಿದ್ದಾವೆ. ಒಂದು, ನಾವಾಗಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಓಕೆ. ಇನ್ನೊಂದು, ಬೇರೆಯವರಿಂದ ಸಮಸ್ಯೆಗಳು ಸೃಷ್ಟಿಯಾಗೋದು. ಇನ್ನೊಂದು, ಪ್ರಪಂಚ ನಮಗೆ ಸಮಸ್ಯೆಗಳನ್ನು ಒಡ್ಡೋದು. ಓಕೆ, ನೇಚರ್.
ನೇಚರ್ ನಮಗೆ ಸಮಸ್ಯೆಗಳನ್ನು ಒಡ್ಡೋದು. ಒಂದು ನಾವಾಗಿ ಸೃಷ್ಟಿ ಮಾಡ್ಕೊಳ್ಳೋದು, ಇನ್ನೊಂದು ಇನ್ನೊಬ್ಬರಿಂದ ಹೊರಗಿನಿಂದ ಬರ್ತಕ್ಕಂಥ ಸಮಸ್ಯೆಗಳು. 3 ರೀತಿ ಬರ್ತಕ್ಕಂಥ ಸಮಸ್ಯೆಗಳು. ಸೊ ನೇಚರ್ ಒಡ್ಡಂಥ ಸಮಸ್ಯೆಗಳು ತುಂಬ ಒಳ್ಳೆಯವು, ಮುಖ್ಯವಾದವು. ಅವು ಬೇಕು ಜೀವನದಲ್ಲಿ. ಯಾಕಂದರೆ ನೇಚರ್ ನಮ್ಗೆ ಏನೂ ಸಮಸ್ಯೆ ಒಡ್ಡಿಲ್ಲ ಅಂದರೆ ನಾವು ಬೆಳೆಯಲ್ಲ, ಹೌದು, ನಾವು ಬದುಕಲ್ಲ ಕೂಡ. ಅವು ಬೇಕು, ಅವು ಮಾತಾಡೋಣ ಆಮೇಲೆ. ಸೊ ಮುಖ್ಯವಾದ ಸಮಸ್ಯೆ, ಎಲ್ಲದಕ್ಕಿಂತ ಮುಖ್ಯವಾದ ಸಮಸ್ಯೆ ಯಾವುದಪ್ಪ, ನಾವು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು. ಈ 100ರಲ್ಲಿ ಒಂದು 50% ಭಾಗ ನಾವು ಸೃಷ್ಟಿ ಮಾಡ್ತಕ್ಕಂಥ ಸಮಸ್ಯೆಗಳೇ ಇರ್ತವೆ. ಅಂದರೆ ಬೇಡವಾದ ಸಮಸ್ಯೆಗಳ ಬಗ್ಗೆ ನಾವು ಆಲೋಚನೆ ಮಾಡೋದ್ರ ಬದಲು ಯಾವ ಥರ ಅದು ಆ್ಯಕ್ಚುಲಿ ನಾವು ಅಲ್ಲ, ಬೇಕು ಬೇಡ ಅಂತಲ್ಲ, ಅದನ್ನು ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತೀನಿ ನಾನು. 100ರಲ್ಲಿ 50% ನಾವು ಓನಾಗಿ ಕ್ರಿಯೇಟ್ ಮಾಡ್ತಕ್ಕಂಥ ಸಮಸ್ಯೆ. ಇನ್ನೂ ಒಂದು 25% ನಮಗೆ ಹೊರಗಿನಿಂದ ಬರ್ತಕ್ಕಂಥ ಸಮಸ್ಯೆಗಳು. ಒಂದು 25% ನೇಚರಿಂದ ಬರ್ತಕ್ಕಂಥ ಸಮಸ್ಯೆಗಳು. ಓಕೆ ಓಕೆ ಇವಾಗ ಯಾವುದರ ಒಂದು ಪಾಲು ಜಾಸ್ತಿ? 100ರಲ್ಲಿ 50% ನಮ್ಮ ಪಾಲೇ ಜಾಸ್ತಿ. ಹೌದು. ಓಕೆ, ಈಗ ನಾವು ಹೋರಾಟ ಮಾಡಬೇಕಾಗಿರೋದು ಯಾವುದು ಅಂದರೆ ಎದುರಿಗಿರ್ತಕ್ಕಂಥ ಶತ್ರುಗಳಿಂದ ಹೋರಾಟ ಮಾಡ್ಬೋದು. ಅದು ಯಾವುದಪ್ಪ? ಈಗ ನಮಗೆ ಹೊರಗಿನಿಂದ ಬರ್ತಕ್ಕಂಥ ಸಮಸ್ಯೆಗಳು ಎಷ್ಟು? 25% ಮಾತ್ರ. ಓಕೆ, ಇನ್ನು ನೇಚರ್ ಕೊಡ್ತಕ್ಕಂಥ 25% ಸಮಸ್ಯೆ ಅವು ಬೇಕು ನಮಗೆ. ಹೌದು, ಅದು ಆ ಪ್ರೆಷರ್ ಇಲ್ಲ ಅಂದರೆ ಬೆಳೆಯೋದಿಲ್ಲ ಅವು, ಅದಕ್ಕೋಸ್ಕರ ಕೊಡುತ್ತೆ, ಅದು ಬೇಕು. ಬಟ್ 50% ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಅಂದರೆ ನೇಚರ್ದು 25%, 50% ನಮ್ಮ ಸಮಸ್ಯೆ ಸೇರಿದಾಗ 75% ನಾವು ಫ್ರೀ ಇದ್ದೀವಿ ನಾವು. ಯಾಕಂದರೆ ನೇಚರಿಂದ ಬಂದೇ ಬರುತ್ತೆ ಅದು. ಓಕೆ, ಮುಖ್ಯವಾಗಿ ಹೋರಾಟ ಮಾಡಬೇಕಾಗಿರೋ ಸಮಸ್ಯೆ ಎಷ್ಟು ನಮ್ಮದು? 50%. ಕೇವಲ 25%. ಹೊರಗಿನಿಂದ ಬರ್ತಕ್ಕಂಥ 25% ಸಮಸ್ಯೆಗಳಿಗೆ ಮಾತ್ರ ಹೋರಾಟ ಮಾಡಬೇಕು. ಯಾಕೆಂದರೆ ನೇಚರ್ ಕೊಡ್ತಕ್ಕಂಥ 25% ಸಮಸ್ಯೆಗೆ ಪರಿಹಾರ ಕೂಡ ನೇಚರೇ ಕೊಡುತ್ತೆ. ಯಾಕಂದರೆ ಅವಳು ತಾಯಿ. ಹೌದು, ಅವಳು ಬರೀ ಸಮಸ್ಯೆ ಕೊಟ್ಟು ಸುಮ್ಮನೆ ಆಗಲ್ಲ, ಸಮಾಧಾನವೂ ಕೊಡ್ತಾಳೆ. ಅಂದರೆ ಇಲ್ಲಿ ನೀವು ಹೇಳ್ತಾ ಹೋದ್ರಿ 25% ನೇಚರ್ದಾದರೆ 25% ಹೊರಗಡೆಯಿಂದ ಬರ್ತಕ್ಕಂಥದ್ದು, ಇನ್ನು 50% ನಾವೇ ಸೃಷ್ಟಿ ಮಾಡತಕ್ಕಂಥ ಸಮಸ್ಯೆ ಅಂತ ಹೇಳ್ಬಿಟ್ಟು. ಹೌದು. ಸೊ ಹಾಗಾಗಿ ಅಲ್ಲಿ 50% ಪಾಲು ನಾವು ಎದುರಿಸ್ಬೇಕಾಗಿರ್ತಕ್ಕಂಥ ಸಮಸ್ಯೆ ಅಲ್ಲಿ ಇದೆನಾ? ಅದೇ ಈಗ 50% ಸಮಸ್ಯೆ ಸೃಷ್ಟಿ ಮಾಡ್ಕೊಂತ ಹೇಳಿದವರು ಯಾರು? ನಿನ್ನ ಅದು ಮಾಡ್ಕೋಬೋದು, ಮಾಡ್ಕೊಳ್ಳದೆ ಇರ್ಬೋದಾಗಿತ್ತಲ್ಲ. ಅದನ್ನು ನೀನಾಗೆ ಕ್ರಿಯೇಟ್ ಮಾಡ್ಕೊಂಡೆ. ನಾನು ಅದೇ ಹೇಳಿದೆ. ಈಗ ನನಗೆ ಕೂದಲು ಉದುರ್ತಾ ಇದೆ ಇಲ್ಲಿ, ಸಮಸ್ಯೆನೇ. ನಾನು ಒಂದು ತಿಂಗಳು ಒಂದು ವ್ಯಾಯಾಮ ಮಾಡಲ್ಲ. ಓಕೆ, ನಾನು ಇಷ್ಟ ಬಂದಂಗೆ ಫುಡ್ ತಿಂತೀನಿ, ಸ್ವಲ್ಪ ದಪ್ಪ ಆಗ್ತೀನಿ. ಅಯ್ಯೋ ಸಮಸ್ಯೆ ಆಗಿಬಿಡ್ತು. ಮಾಡ್ಕೊಂಡಿದ್ದೆ ಯಾರು? ನಾನು ಮಾಡ್ಕೊಂಡಿದ್ದು. ಆಫೀಸಲ್ಲಿ ಯಾವುದೋ ಒಂದು ಯಾರೋ ಅಂದರು, ಒಂದು ಮಾತು ಅಂದರು, ಅಂದರು, ಅಥವಾ ಕೆಲಸದಲ್ಲಿ ಬಾಸ್ ಅಂದ, ಇನ್ನೊಂದು ನಾನು ಏನೋ ತಪ್ಪು ಮಾಡಿದೆ. ಆ ಈಗೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾರು? ನನ್ನ ಹಿಂಗೆ ಅಂದ್ಬಿಟ್ಟು ಅವನು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾರು? ನಮ್ಮ ಪಕ್ಕದ ಮನೆಯವರು, ನೈಬರ್ಸ್ ಇರ್ತಾರೆ. ಯಾವುದೋ ಒಂದು ಚಿಕ್ಕ ಪುಟ್ಟ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಅವನು ಏನೋ ಮಾತಾಡ್ತಾನೆ. ಸೊ ಅವತ್ತು ಕೋಪದಲ್ಲಿ ಮಾತಾಡಿರ್ತಾನೆ. ನಾನು ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಆಯ್ತಲ್ಲ. ಅವನು ಹೆಂಗೆ ನನ್ನ ಮಾತಾಡ್ದ? ಕ್ರಿಯೇಟ್ ಮಾಡ್ಕೊಳ್ಳೋದು ಯಾರು? ನೀನು 50% ಆಫ್ ಇವು ಕ್ರಿಯೇಟ್ ಆಗೋದು. ನಾವು ಅದೆಲ್ಲ ಯಾಕೆ ನಾವು ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತೀವಿ, ಕಾರ್ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇದರಲ್ಲಿ ಟ್ರಾಫಿಕ್ಕಲ್ಲಿ ಯಾವನೋ ಬರ್ತಾನೆ, ಸಡನ್ನಾಗಿ ಯಾವನು ಬರ್ತಾನೆ, ಹ್ಯಾಂಡಲ್ ತಗಲಿಸ್ತಾನೆ, ಅಥವಾ ಸೈಡ್ ಮಿರರ್ಗೆ ಏನೋ ಟಚ್ ಆಗುತ್ತೆ, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಬೀಳುತ್ತೆ. ಸೊ ಕಾರ್ ನಿಲ್ಲಿಸಿಬಿಟ್ಟು ಇನ್ನು ಸುಮಾರು 100 ವೆಹಿಕಲ್ಸ್ ನಿಂತ್ಕೊಂಡಿರ್ತಾರೆ. ಅದೆಲ್ಲ ಜಗಳ ಆಗೋಗ್ಬಿಡ್ತು. ಅದು ಸ್ಕ್ರ್ಯಾಚ್ ಬಿದ್ದುಬಿಡ್ತು, ಮಾಡಿಬಿಟ್ಟ. ನೀನು ಅವನ್ನ ಬೈಯೋದ್ರಿಂದ ಏನೋ ಬರ್ತಾ ಏನೂ ಇಲ್ಲ, ಏನೂ ಆಗಲ್ಲ. ಸೊ ಅಂದರೆ 50% ಆಫ್ ದ ಪ್ರಾಬ್ಲಮ್ಸು ಕ್ರಿಯೇಟೆಡ್ ಬೈ ಅವರ್ ಸೆಲ್ಫ್ ಓನ್ಲಿ. ಸೊ ಇವನ್ನು ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಯಾಕಂದರೆ 25% ಆಫ್ ಒಂದು ಸಮಸ್ಯೆಗಳೇನು ಬರ್ತವೆ, ಪ್ರಾಬ್ಲಮ್ಸ್ ಏನು ಬರ್ತವೆ, ಅವು ಔಟರ್ ವರ್ಲ್ಡ್ರಿಂದ ಬರ್ತವೆ, ಫಿಕ್ಸ್ ಅದಾವೆ, ಬಂದೇ ಬರ್ತವೆ ಅವು. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಕೆಲವೊಂದು ಸಲ ನಾನು ಏನು ಮಾಡಿಲ್ಲಪ್ಪ, ನಾನು ಏನು ಮಾಡದೇ ಇದ್ರೂ ಬಂತು. ಎಸ್, ಬರುತ್ತೆ. ಅದಕ್ಕೂ ನಾವು ರೆಡಿಯಾಗಿ ನಿಮಗೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ಐ ಹ್ಯಾವ್ ಹ್ಯಾಡ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಇನ್ ಮೈ ಲೈಫ್. ಓಕೆ, ನನಗೊಂದು 17 ವರ್ಷ ಇರ್ಬೋದು, 17 ಇಯರ್ಸ್. ನಮ್ಮದೊಂದು ಹಳ್ಳಿ, ಪುಟ್ಟ ಹಳ್ಳಿ. ಆ ಹಳ್ಳಿಗೆ ಬಸ್ ಇಲ್ಲ, ಆ ಹಳ್ಳಿಗೆ ಕರೆಂಟ್ ಇರಲಿಲ್ಲ, ಬಸ್ ಇರಲಿಲ್ಲ, ಆಮೇಲೆ ನಲ್ಲಿ ಇರಲಿಲ್ಲ.
ಓಕೆ, ಒಂದು ಚಿಕ್ಕ ಶಾಲೆ 4th ಸ್ಟ್ಯಾಂಡರ್ಡ್ವರೆಗೆ ಅಷ್ಟೇ. ಓಕೆ. ನಾವು ಏನಾದರೂ ಕಲಿಬೇಕಂದ್ರೆ ಹೊರಗಡೆ ಹೋಗ್ಬೇಕು. ಹ್ಞೂ. ನಮ್ಮೂರಿಗೆ ನೀರಾವರಿ ಇರಲಿಲ್ಲ, ಮಳೆ ಆಧಾರಿತ ಬೆಳೆ ನಮ್ಮದು. ಆ ಥರ ಒಂದು ಸುಮಾರು ಒಂದು 100-150 ಫ್ಯಾಮ್ಲಿ ಇರ್ತಕ್ಕಂಥ ಒಂದು ಊರು ನಮ್ಮದು. ಓಕೆ. ಅದರಲ್ಲಿ ನಮ್ಮ ತಂದೆ ಅವಾಗ ಮಂಡಲ ಪಂಚಾಯಿತಿ ಅಂತ ಬಂದಿತ್ತು. ರಾಮಕೃಷ್ಣ ಹೆಗಡೆ ಅವರು ಮಂಡಲ ಪಂಚಾಯಿತಿ ಅಂತ ಅನೌನ್ಸ್ ಮಾಡಿದರು. ಸುಮಾರು ಒಂದು 8-10 ಹಳ್ಳಿ ಸೇರಿ ಒಂದು ಪಂಚಾಯತ್ ಇರ್ತಾಯಿತ್ತು. ಆ ಪಂಚಾಯತಿಗೆ ಪ್ರೆಸಿಡೆಂಟ್ ಆಗಬೇಕು. ನಮ್ಮ ತಂದೆ ನಮ್ಮೂರಿನ ಮುಖಾಂತರ ಗೆದ್ದಿದ್ದರು. ಮಂಡಲ ಪಂಚಾಯತಿ ಪ್ರೆಸಿಡೆಂಟ್ ಆಗಬೇಕು ಅಂತ ನಮ್ಮ ತಂದೆ ಪ್ಲ್ಯಾನ್. ಆ ಟೈಮಲ್ಲಿ ಅದು ಹೆಂಗೆಂಗೋ ಏನೇನೋ ಆಗಿಬಿಟ್ಟು ಒಂದು ಮರ್ಡರ್ ಆಯಿತು. ನಮ್ಮ ಕಡೆ ನಾವು ಸ್ವಲ್ಪ ರಾಯಲಸೀಮಾ ಹತ್ತಿರ ಇರೋದ್ರಿಂದ, ಆಂಧ್ರ ಹತ್ತಿರ ಇರೋದ್ರಿಂದ ನಮ್ಮ ಕಡೆ ಮರ್ಡ್ರ್ಗಳನ್ನು ಸ್ವಲ್ಪ ಸರ್ವೇ ಸಾಮಾನ್ಯ. ಸೊ ಒಂದು ಮರ್ಡ್ರ್ ಮಾಡಿಬಿಟ್ಟು ಅದನ್ನು ಅವರವರ ಒಂದು ಫ್ಯಾಮಿಲಿ ಸಮಸ್ಯೆಯಲ್ಲಿ ಮರ್ಡ್ರ್ ಮಾಡಿಕೊಂಡು ಈ ರಾಜಕೀಯ ಒಂದು ಇದನ್ನು ಲಾಭ ಪಡಿಬೇಕು ಅಂತ ಅಂದ್ಬಿಟ್ಟು ನಮ್ಮ ತಂದೆಯವ್ರ ಮೇಲೆ ಆ ಮರ್ಡ್ರನ್ನ ಹಾಕಿದರು. ಸೊ ಇದ್ದಕ್ಕಿದ್ದಂಗೆ ನಮ್ಮ ತಂದೆಯವರು ಅಬ್ಸ್ಕೊಂಡು ಆಗ್ಬೇಕಾಯ್ತು. ಅವ್ರ ಉದ್ದೇಶನೂ ಅದೇ, ಇವ್ರು ಅಬ್ಸ್ಕೊಂಡು ಆಗಬೇಕು, ನಾವು ಪ್ರೆಸಿಡೆಂಟ್ ಆಗಬೇಕು ಅಂತ. ಓಕೆ. ಸೊ ಅಬ್ಸ್ಕೊಂಡು ಆದಮೇಲೆ ಅವ್ರಿಗೆ ಬೇಲ್ ಬರಬೇಕು. ಅದಕ್ಕೆ ಎಲ್ಲ ಕೇಸ್ ಆಗಿರುತ್ತೆ, ಬೇಲ್ ಬರಬೇಕು. ಆ ಬೇಲಿಗೆ ಟೈಮ್ ತೊಗೊಳುತ್ತೆ, ಗೊತ್ತಿಲ್ಲ ನಮಗೆ ಹೆಂಗಾಗುತ್ತೆ ಅಂತ. ನಾವಿನ್ನೂ ಚಿಕ್ಕ ಹುಡುಗರು. ಅವಾಗ ನಮ್ಮ ಸೋದರ ಮಾವನವರು ಬೇರೆ ಹಳ್ಳಿ, ನಮ್ಮಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಹಳ್ಳಿ, ಅವ್ರ ಊರದು. ಅವರು ಇದೆಲ್ಲ ಪ್ರಯತ್ನ ಮಾಡ್ತಾಯಿದ್ರು, ನಮ್ಮ ತಂದೆಯವರಿಗೆ ಬೇಲ್ ತರೋದಕ್ಕೆ ಅದೆಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮ್ಮೂರಲ್ಲಿ ಒಂದು ಜನಾಂಗ, ಒಂದು ಗುಂಪಿನ ಜನಾಂಗ ಜಾಸ್ತಿ ನಮ್ಮೂರಲ್ಲಿ. ಅವರು ಪ್ರಬಲ. ಬಟ್ ಅವರೆಲ್ಲ ನಮ್ಗೆ ಸಪೋರ್ಟೇ, ನಮಗೆ ತೊಂದರೆ ಮಾಡಬೇಕು ಅಂತಲ್ಲ. ಬಟ್ ಮರ್ಡರ್ ಆದವನು ಅದೇ ಜನಾಂಗದವನು. ಓಕೆ. ಬೇರೆ ಊರಲ್ಲಿ ಮರ್ಡರ್ ಆದವನು ಅದೇ ಜನಾಂಗದವನು. ಅವರೆಲ್ಲ ಬಂದ್ಬಿಟ್ಟು ನಮ್ಮೂರಿನ ಒಂದು ಜನಗಳನ್ನು ಕಲುಷಿತ ಮಾಡಿದರು, ಮನಸ್ಸನ್ನು. ಇವ್ರು ಸರಿಗಿಲ್ಲ, ಇವ್ರು ನಮ್ಮ ಜನಾಂಗದವ್ರನ್ನ ಮರ್ಡರ್ ಮಾಡ್ತಾರೆ, ಸೊ ಅವ್ರನ್ನ ಬಾಯ್ಕಾಟ್ ಮಾಡಿ, ಅವ್ರ ಮನೆಗೆ ಯಾರು ಹೋಗಬೇಡಿ, ಅವ್ರ ಮನೆಗೆ ಕೆಲಸಕ್ಕೆ ಹೋಗಬೇಡಿ, ಅವ್ರ ಹೊಲಕ್ಕೆ ಕೆಲಸಕ್ಕೆ ಹೋಗಬೇಡಿ, ಏನು ಹೋಗಬೇಡಿ ಅಂತ. ಸೊ ಇದ್ದಕ್ಕಿದ್ದಂಗೆ ನಮ್ಮ ಮನೆಗೆಲ್ಲ ಬರೋದು ಕಟ್ಟಾಯಿತು. ನಮ್ಮದು ಒಂದು ಮಧ್ಯಮ ತರಗತಿ ಒಂದು ಕುಟುಂಬ. ನಮ್ಮದೊಂದು ಜಮೀನು, ಎತ್ತುಗಳು, ಎಮ್ಮೆಗಳು, ಹಸುಗಳು, ಕರುಗಳು ಎಲ್ಲ ಇರ್ತಕ್ಕಂಥದ್ದು. ಇದ್ದಕ್ಕಿದ್ದಂಗೆ ನಮ್ಮ ಮನೆಗೆ ಬರೋದು ನಿಲ್ಲಿಸ್ಬಿಟ್ರು. ಯಾರು ಕೆಲಸಗಾರ ಯಾರು ಬರ್ತಿರಲಿಲ್ಲ. ಸೊ ನಮಗೇನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಒಂದಿಬ್ಬರು ಆಳ್ಮಕ್ಳಿದ್ರು, ಅವರು ಮಾತ್ರ ಬರೋರು. ಅವ್ರಿಗೂ ಕೂಡ ಭಯ, ಯಾಕಂದರೆ ಅವರು ಅದೇ ಜನಾಂಗಕ್ಕೆ ಸಂಬಂಧಪಟ್ಟಂಥವ್ರು ಆದರೂ ಕೂಡ ಅವ್ರಿಗೆ ನಮ್ಮ ಮೇಲೆ ಮೊದಲಿಂದಲೂ ಒಂದು ವಿಶ್ವಾಸ ಇರೋದ್ರಿಂದ ಅವ್ರು ಮಾತ್ರ ಬರೋರು. ಅದು ಒಂಥರ ಕದ್ದು ಮುಚ್ಚಿ ಬರೋರು. ಆ ಥರ ಆಗೋಗ್ಬಿಟ್ಟಿತ್ತು ಪರಿಸ್ಥಿತಿ. ಆಗ ನಾನು PUC ಸೆಕೆಂಡ್ ಇಯರ್ ಮುಗಿಸಿದ್ದೆ. ನಾನು ಸೈನ್ಸ್ ಸ್ಟೂಡೆಂಟ್. PUC ಸೆಕೆಂಡ್ ಇಯರ್ ಮುಗಿದಿತ್ತು ನಂದು. ನಾನು ಊರಲ್ಲೇ ಇದ್ದೆ. ಇನ್ನು ಬೇರೆ ದಾರಿ ಇಲ್ಲ. ಊರಲ್ಲಿ ಅವಾಗ ನಮ್ಮ ಮನೇಲಿ ನಮ್ಮ ಮನೇನ ಪ್ರೊಟೆಕ್ಟ್ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅವಾಗ ಬೇರೆ ದಾರಿ ಇಲ್ಲ. ಸೊ ನನಗೆ ನಮ್ಮ ತಂಗಿಯರಿದ್ದರು. ಏನೇನೋ ಒಂದು ವಿಶೇಷ ಒಂದು ಸುದ್ದಿಗಳು ಬರ್ತಾರೆ, ಎಳ್ಕೊಂಡು ಹೋಗ್ತಾರೆ, ಹೆಂಗಸ್ರನ್ನ ಎಳ್ಕೊಂಡು ಹೋಗ್ತಾರೆ ಮನೆಯಲ್ಲಿ, ಹಂಗೆ ಹಿಂಗೆ ಅಂತ ಗಲಾಟೆ. ಅಂದರೆ ಹೆಂಗಾಗುತ್ತೆ ಈ ಒಂದು ಗೊತ್ತಾಗಲ್ಲ, ಯಾವ ರೀತಿ ಒಂದು ಟರ್ನ್ ತಗೊಳ್ತೆ ಗೊತ್ತಾಗಲ್ಲ. ಆ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೆ, ನಮ್ಮ ಅಜ್ಜ, ಅವ್ರಿಗೆ ಏಜ್ ಆಗಿತ್ತು ಆಗಲೇ, ನಮ್ಮ ಅಜ್ಜಿ ಇದ್ದರು. ಸೊ ಅವರೆಲ್ಲ ಮನೇಲಿ ಮಲಗಿಸ್ಬಿಟ್ಟು ನಾವು ಹೊರಗಡೆ ಬೀಗ ಹಾಕ್ಕೊಂಡು ನಾನು ನಮ್ಮಿಬ್ಬರು ಆಳು ಮಕ್ಕಳು ಮನೆ ಮುಂದೆ ಮಲಗ್ತಾಯಿದ್ವಿ. ಅಂದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಯಾವ ಟೈಮಲ್ಲಿ ಬರ್ತಾರೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಕೆಲವು ಒಂದು ಆಯುಧಗಳನ್ನ ಇಟ್ಕೊಂಡು ನಾವು ಮಲಗ್ತಾ ಇದ್ವಿ. ಓಕೆ. ಸೊ ಆಮೇಲೆ ನಮ್ಮ ಮನೆಗೆ ನೀರು, ಯಾಕಂದರೆ ನಮಗೆ ನಲ್ಲಿ ಇಲ್ಲ, ಬಾವಿಯಿಂದ ನೀರು ತರಬೇಕು. ಕಂಪ್ಲೀಟಾಗಿ ಒಂದು 3-4 ತಿಂಗಳು ನಮಗೆ ಅದು ಸೆಟಪ್ ಆಗಿ ಒಂದು ರೀತಿ ಮತ್ತೆ ರೀಸೆಟ್ ಆಗೋವರೆಗೂ 3-4 ತಿಂಗಳು, ಒಂದು 6 ತಿಂಗಳು, 1 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಅಷ್ಟು ದಿನ ನಮ್ಮ ಕಂಪ್ಲೀಟ್ ಬಾವಿ ನೀರು, ದನಗಳಿಗೆ ನೀರು, ನಾವು ಕುಡಿಯೋದಕ್ಕೆ ನೀರು, ಆಮೇಲೆ ನಮ್ಮ ಮನೆಯಲ್ಲಿ ಈ ಸೆಗಣಿ ಎಲ್ಲ ಕಟ್ಟಿರ್ತೀವಲ್ಲ, ಅದನ್ನೆಲ್ಲ ಸೆಗಣಿ ಕೊಟ್ಟಿಗೆ ಕ್ಲೀನ್ ಮಾಡಬೇಕು. ಆ ಕೊಟ್ಟಿಗೆ ಕ್ಲೀನ್ ಮಾಡೋದಾಗಿರ್ಬೋದು, ಆ ಒಂದು ದನಗಳಿಗೆ ಮೇವು, ನೀರು ತೋರಿಸೋದಾಗಿರ್ಬೋದು, ಆಮೇಲೆ ಹೊರಗಳಲ್ಲಿ ಕೆಲಸ ಆಗಿರ್ಬೋದು, ಸ್ವಂತ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಮಾಡಿದ್ದೀನಿ ನಾನು. ಆ ಒಂದು 6-7 ಮಂತ್ಸಲ್ಲಿ ನನಗೆ ಅರ್ಥ ಆಗಿದ್ದೇನೆಂದರೆ, ಇಂಥ ಊರಲ್ಲಿ ನಾವು ಇರಬಾರ್ದು. ಓಕೆ. ಸ್ವಲ್ಪ ದೊಡ್ಡ ಊರಲ್ಲಿರಬೇಕು. ಈ ಥರ ಈ ಕೋಮು ಗಲಭೆಗಳು ಇವೆಲ್ಲ ಇಂಥವು ರಾಜಕೀಯಗಳು ಇಂಥಲ್ಲಿ ಇರಬಾರ್ದು. ಆಗ ನನ್ನ ಮನಸ್ಸಲ್ಲಿ ಒಂದು ಬೀಸ ಬಿತ್ತು. ನಾ ಎಷ್ಟಿದ್ರು ಕೂಡ ಡೇಂಜರ್ ಇದು ಕಷ್ಟ ಇದು. ಸೊ ಅಲ್ಲಿ ನಿಮಗೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಅನಿಸ್ತು? ಅಂದರೆ ನಾನು ಏನಂತ ಹೇಳಿದ್ದೀನಿ ಅಂತಂದರೆ, ಈಗ ನೋಡಿ, ನಮ್ಮ ತಂದೆ ಯಾವುದೇ ಉದ್ದೇಶ ಇರಲಿಲ್ಲ.
ಅವರಿಗೆ ಪ್ರೆಸಿಡೆಂಟ್ ಆಗಬೇಕು ಅನ್ನೋದೊಂದು ಉದ್ದೇಶ ಇತ್ತು, ಅಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶ ಇರಲಿಲ್ಲ. ಬಟ್ ಎಲ್ಲೋ ಏನೋ ನಡೀತು, ಅದು ಯಾವುದ್ಯಾವುದೋ ಆಲೋಚನೆ ಆಯಿತು, ಅದನ್ನು ಇವ್ರ ಮೇಲೆ ಹಾಕಿದರು ಅಂದರೆ ಸಂದರ್ಭ ಯಾವ ರೀತಿ ಬರುತ್ತೆ ಸಿಚುವೇಶನ್. ಅಂದರೆ ಇದು ಸಮಾಜದಿಂದ ಬರ್ತಕ್ಕಂಥದ್ದು. ಇದು 25% ಅಂತ ಏನು ಹೇಳಿದೆ ಇವಾಗ ನಾನಿದ್ದೀನಿ, ನನಗೆ 16-17 ವರ್ಷ ವಯಸ್ಸು, ನಮ್ಮ ತಂಗಿಯವರು, ನಮ್ಮ ತಮ್ಮ, ಎಲ್ಲ ಚಿಕ್ಕ ಮಕ್ಕಳು ಮನೆಯಲ್ಲಿ, ನಮ್ಮ ಅಜ್ಜ ವಯಸ್ಸಾದವರು, ನಮ್ಮ ತಾಯಿ, ಇವ್ರನ್ನ ಪ್ರೊಟೆಕ್ಟ್ ಹೆಂಗೆ ಮಾಡೋದು? ನಮ್ಮ ತಂದೆನೇ ಊರಲ್ಲಿಲ್ಲ, ಅಬ್ಸ್ಕ್ಯಾಂಡ್, ಮತ್ತು ನಮ್ಮನ್ನು ಪ್ರೊಟೆಕ್ಟ್ ಹೆಂಗೆ ಮಾಡ್ಕೊಳ್ಳೋದು? ಆಮೇಲೆ ಆ ಊರ ಸಿಚುವೇಶನ್ ಹೆಂಗಿದೆ, ಯಾರನ್ನ ಎಲ್ಲಿ ರೈಸ್ ಮಾಡ್ತಾರೋ ಗೊತ್ತಿಲ್ಲ, ಯಾರನ್ನ ಇದು ಮಾಡ್ತಾರೋ ಗೊತ್ತಿಲ್ಲ. ಹೌದು. ದಿನ ಸಾಯಂಕಾಲ ಆದರೆ ಫುಲ್ ಕುಡಿಯೋದು ಬರೋದು, ಬೇರೆ ಊರವರು ಆ ಜನಾಂಗದವ್ರು ಕುಡಿಯೋದು ಬರೋದು, ಏನೇನೋ ಮಾತಾಡೋದು ಬಾಯಿ ಬಂದಂಗೆ, ನಮ್ಮನ್ನ ರೊಚ್ಚಿಗಬ್ಸೋದಕ್ಕೆ ಇನ್ನೂ ಬರಲಿ ಹೊರಗಡೆ ಅಂತ. ಆ ಒಂದು ಸಂದರ್ಭ ನಾವಿನ್ನೂ ಚಿಕ್ಕವರು, ಏನೂ ಗೊತ್ತಿಲ್ಲ ನಮಗೆ, ಸಮಸ್ಯೆ ಅಂದ್ರೇ ಗೊತ್ತಿಲ್ಲ. ಇಷ್ಟು ದೊಡ್ಡ ಸಮಸ್ಯೆ ಹೆಂಗಾಗುತ್ತೆ? ಅವಾಗ ಕುಟುಂಬನ ಒಂದು ಕಡೆ ನೋಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು, ಇಡೀ ನಮ್ಮ ಫ್ಯಾಮಿಲಿನ ಕಾಪಾಡ್ಕೋಬೇಕು. ಇದು ಹೆಂಗೆ? ಇದು ಎಲ್ಲಿದ್ದ ಬಂತಿದು ಅಂದ್ರೇನು? ಸಮಾಜ ಒಡ್ಡುವ ಸಮಸ್ಯೆ ಇದು. ಇದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಲ್ಲ, ಅದು ಇದ್ದಕ್ಕಿದ್ದಂಗೆ ಬರುತ್ತೆ. ಈ ಸಮಸ್ಯೆಗೆ ನಾವು ಹೋರಾಟ ಮಾಡ್ಬೋದು ಬೇಕಾದ್ರೆ, ಓಕೆ, ಮಾಡಲೇಬೇಕು. ಈ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡಲೇಬೇಕು. ಆಗ ನಮ್ಮ ಜೀವನವನ್ನು ನಾವೇನು ಅಂದ್ಕೋಬೇಕು ಅಂದರೆ ಡಿಕ್ಲೇರ್ ಮಾಡ್ಕೋಬೇಕು, ಇಟ್ ಇಸ್ ಎ ವಾರ್ ಅಂತ. ವಾರ್ ಸಿಚುವೇಶನ್ ಅಂತ ಡಿಕ್ಲೇರ್ ಮಾಡ್ಕೋಬೇಕು. ಯಾವಾಗ ಒಮ್ಮೆ ಮನಸ್ಸಲ್ಲಿ ವಾರ್ ಅಂತ ಬಂತು ಅಂತ ಅಂದ್ಕೊಳ್ಳಿ, ನಾವು ವಾರಿಯರ್ಸ್ ಆಗ್ತೀವಿ. ಓಕೆ. ಇದು ಯಾಕೆ ಬಂತಪ್ಪ ನಮಗೆ ಅಂದರೆ ವಾರಿಯರ್ಸ್ ಆಗ್ತೀವಿ. ವಾರಿಯರ್ಸ್ ಆ್ಯಂಡ್ ವಾರಿಯರ್ಸ್, ಐದರ್ ಯು ವಾರಿಯರ್ ಆರ್ ಎ ವಾರಿಯರ್. ಡಿಕ್ಲೇರ್ ಯುವರ್ ಸೆಲ್ಫ್. ಅಂದರೆ ಈ ಥರ ಒಂದು ಸಂದರ್ಭ ಎಲ್ಲರ ಜೀವನದಲ್ಲೂ ಒಂದು ಮೇ ಬಿ ಡಿಫ್ರೆಂಟ್ ಸಿಚುವೇಶನ್ ಇರ್ಬೋದು, ಬಂದು ಹೋಗಿರುತ್ತೆ ಅಂತ ಹೇಳಿ ಅನ್ಕೋಬೋದಲ್ಲ? ಹಾಗೇನೂ ಇಲ್ಲ ಹರೀಶ್, ನಾವು ಅಂದ್ಕೊಳ್ತೀವಿ ಎಲ್ಲರ ಜೀವನದಲ್ಲೂ ಇಂಥ ಸಂದರ್ಭಗಳು ಬರ್ತವೆ, ಹಂಗೆ ಬರ್ತವೆ ಅಂತಿಲ್ಲ. ಬಟ್ ನನ್ನ ಜೀವನದಲ್ಲಿ ನಾನು ಎದುರಿಸಿರೋಷ್ಟು ಸಮಸ್ಯೆಗಳು ಅದು ಬೇರೆಯವ್ರ ಜೀವನದಲ್ಲಿ ದೊಡ್ಡದಾಗಿರ್ಬೋದು, ಬಟ್ ನಾನು ನೋಡ್ಕೊಂಡ್ರೆ ಇವಾಗ ಏನಪ್ಪ ನಾನು ನಿಜವಾಗ್ಲೂ ಇವೆಲ್ಲ ಎದುರಿಸ್ಕೊಂಡು ಬಂದ ಸಮಸ್ಯೆಗಳು ಅಂತ ಅನಿಸುತ್ತೆ. ಸೊ ಇದು ಎಲ್ಲರಿಗೂ ಬರಬೇಕು ಅಂತಿಲ್ಲ, ಕೆಲವರಿಗೆ ಬರುತ್ತೆ ಅಷ್ಟೇ. ಅದು ಯಾಕೆ ಬರುತ್ತೆ ಅಂತ ಇಲ್ಲ. ಯಾರನ್ನ ಕ್ವಶನ್ ಮಾಡ್ತೀರಿ ನೀವು? ನನಗೆ ಯಾಕೆ ಬಂತು, ಯಾರನ್ನ ಕ್ವಶನ್ ಮಾಡ್ತೀರಾ? ಇವಾಗ ಯಾರಾದರೂ ಇದ್ದರೆ ಕ್ವಶನ್ ಮಾಡ್ಬೋದು ನನಗೆ, ಯಾರನ್ನ ಕ್ವಶನ್ ಮಾಡ್ತೀರಿ ನೀವು? ಅಲ್ಲಿ ಯಾರೂ ಇಲ್ಲ. ಎಕ್ಸಾಕ್ಟ್ಲಿ, ಅದಕ್ಕೋಸ್ಕರ ಕ್ವಶನ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತ ಅಂದ್ಕೊಂಡಾಗ ಯಾರನ್ನ ಕ್ವಶನ್ ಮಾಡೋದು? ಕೇವಲ ಬಂದದ್ದನ್ನು ಎದುರಿಸೋದು ಹೇಗೆ ನೋಡೋದಷ್ಟೇ. ಯಾವ ರೀತಿ ಎದುರಿಸ್ಬೇಕು ಸಮಸ್ಯೆಗಳನ್ನು. ಸೊ ಬರುತ್ತೆ ಒಂದೊಂದು ಸಾರಿ, ಅದು ಕೆಲವು ಸರಿ. ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಇಂಥ ಒಂದು ಎಕ್ಸ್ಪೀರಿಯನ್ಸಸ್ನೆಲ್ಲ ಶೇರ್ ಮಾಡ್ಬೇಕು ನಮ್ಮ ಮಕ್ಕಳಿಗೆ. ಅದಕ್ಕೆ ಸಮಸ್ಯೆಗಳನ್ನು ಕುರಿತು ತಿಳಿಸ್ಬೇಕು. ಏನಾಗ್ತಾರೆ ಮಕ್ಕಳು, ಒಂದು ಪ್ರಬಲರಾಗ್ತಾರೆ. ಈಗ ನೋಡಿ, ನನಗೆ ಭಾಳ ಒಂದು ಕನಿಕರ ಆಗ್ತದೆ ಒಂದೊಂದು ಸಲ. ಚಿಕ್ಕ ಒಂದು ಸಮಸ್ಯೆಗಳಿಗೆ ಸೂಸೈಡ್ ಮಾಡ್ಕೊಂಬಿಡೋದು. ಹೌದು. SSLC ಫೇಲ್ ಆದಂತ ಸೂಸೈಡ್ ಮಾಡ್ಕೊಂಬಿಡೋದು, ಮಾರ್ಕ್ಸ್ ಕಮ್ಮಿ ಬಂದಂತ ಸೂಸೈಡ್ ಮಾಡ್ಕೊಂಬಿಡೋದು, ಅಪ್ಪ ಏನೋ ಅಂತ ಅಮ್ಮ ಏನೋ ಅಂತ ಸೂಸೈಡ್ ಮಾಡ್ಕೊಂಬಿಡೋದು, ಸ್ಕೂಲಲ್ಲಿ ಏನೋ ನಡೀತು ಸೂಸೈಡ್ ಮಾಡ್ಕೊಂಬಿಡೋದು. ಇದು ಎಲ್ಲ ಏನಾಗುತ್ತೆ ಅಂತಂದರೆ ಜೀವನ ಭಾಳ ಸರಳ ಆಗಿ ಏನು ಆರಾಮ ನಡ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಬಂದು ನಾವು ಆರಾಮಾಗಿರ್ಬೇಕಂತೀವಿ, ನಮ್ಮ ಮಕ್ಕಳು ಆರಾಮಾಗಿರ್ಬೇಕಂತೀವಿ. ಇದ್ದಕ್ಕಿದ್ದಂಗೆ ನೇಚರಿಂದ ಕೆಲವು ಸಮಸ್ಯೆ ಬರ್ಬೋದು, ಸಮಾಜದಿಂದ ಕೆಲವು ಸಮಸ್ಯೆ ಬರ್ಬೋದು. ಬಂದಾಗ ನಮ್ಮಲ್ಲಿರ್ತಕ್ಕಂಥ ದೃಢವಾದ ಒಂದು ಶಕ್ತಿ ಕುಗ್ಗಿಬಿಡುತ್ತೆ, ಬರೋದೇ ಇಲ್ಲ. ಅಂದರೆ ಈ ಒಂದು ಮನಸ್ಥಿತಿಗೆ ಮೆಜಾರಿಟಿ ಪೀಪಲ್ ಮುಟ್ತಾ ಇರೋದಕ್ಕೆ ರೀಸನ್ ಏನಿರ್ಬೋದು? ಅಂದರೆ ಇವತ್ತಿನ ದಿವಸ ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಷ್ಟಪಟ್ಟರು ಮಕ್ಕಳಿಗೆ ಅದನ್ನು ಸಮಸ್ಯೆ ಬಗ್ಗೆ ಹೇಳೋದಿಲ್ಲ. ಆ್ಯಕ್ಚುಲಿ ಇಲ್ಲ, ಇಲ್ಲಿ ನಾವು ಬೈಫರ್ಗೇಷನ್ ಮಾಡಿ ನೋಡ್ಕೊಳ್ತಾ ಇಲ್ಲ. ಯಾವುದು ಕೂಡ ಸಮಸ್ಯೆಗಳು ಅನ್ನೋದು ಬಂದೇ ಬರುತ್ತೆ. ಐದರ್ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತಾವಾಗಿರ್ಬೋದು, ಸಮಾಜದಿಂದ ಬಂದಿರತಕ್ಕಂಥ ಸಮಸ್ಯೆ ಆಗಿರ್ಬೋದು, ನೇಚರ್ ಒಡ್ಡುವಂಥ ಸಮಸ್ಯೆ ಆಗಿರ್ಬೋದು. ಇವು ಇರ್ತವೆ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಇವಾಗ ನೀವು ಹೇಳಿದ ಮೇಲೆ ಆ ಥರ ಒಂದು ಔಟರ್ ವರ್ಲ್ಡಿಂದ ಜನರಲಾಗಿ ಗೊತ್ತಿರುತ್ತೆ, ಇದು ನನ್ನ ಕೈಯಲ್ಲಿ ಇಲ್ಲಪ್ಪ, ಸೊ ಹಾಗಾಗಿ ಅದು ಹೊರಗಡೆಯಿಂದ ಬಂದಿರೋದು, ಅಥವಾ ದೇವ್ರ ಬಗ್ಗೆ ಹೇಳ್ತೀವಿ ನಾವು, ದೇವ್ರು ಕೊಟ್ಟಿರೋದು ಈ ಸಮಸ್ಯೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಬಿಡ್ತೀವಿ ಆ್ಯಕ್ಚುಲಿ. ಬಟ್ ಔಟರ್ ವರ್ಲ್ಡಿಂದ ಸಮಸ್ಯೆ ಯಾವ ಥರ ಬರುತ್ತೆ, ಆಮೇಲೆ ನಾನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಒಂದು ಸಮಸ್ಯೆ ಯಾವ ಥರ ಇರುತ್ತೆ ಅನ್ನೋದು ಇಲ್ಲಿ ಬೈಫರ್ಗೇಷನ್ನು ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ ಜನಗಳಿಗೆ. ಏನಾಗಿದೆ, ಲೈಫು ಸುಲಭ ಆಗಿಬಿಟ್ಟಿದೆ ಇವಾಗ.
ಸುಲಭವಾಗಿ ಓಡ್ತಾ ಇದೆ, ಆರಾಮಾಗಿ ಓಡ್ತಾ ಇದೆ. ಸೊ ಇದರಲ್ಲಿ ಏನಪ್ಪ, ಒಂದು ಚಿಕ್ಕ ಸಮಸ್ಯೆ ಬಂದ್ರೂ ಭಯಬಿದ್ದುಬಿಡ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಒಂದು ಸಮಸ್ಯೆಗಳ ಕುರಿತು ಯಾವತ್ತೂ ಚಿಂತೆ ಮಾಡಲ್ಲ. ಇದು ಬರುತ್ತೆ, ಇದು ಸಾಮಾನ್ಯ, ಸರ್ವೇ ಸಾಮಾನ್ಯ, ಜೀವನ ಅಂದರೆ ಇವೆಲ್ಲ ಇರುತ್ತೆ ಅನ್ನೋದನ್ನು ನಾವು ಮೊದಲು ಥಿಂಕ್ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಅದನ್ನು ಹೇಳ್ತೀವಿ ನಾವು. ಇಲ್ಲ ಅಂತಂದ್ರೆ ನೋಡು 90 ಬರ್ಬೇಕು ರ್ಯಾಂಕು, 99.9 ಬರಬೇಕು. ಕೆಲವರು 99 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಇನ್ನೊಂದು 0.9 ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಪುಣ್ಯಾತ್ಮರು. ಏನು ನೀನು ಸರಿಯಾಗಿ ಬರದಿದ್ರೆ ಏನು ಮಾಡ್ತೀಯ ಜೀವನದಲ್ಲಿ, ಹೆಂಗೆ ಲೈಫ್ ಹೆಂಗೆ ಲೀಡ್ ಮಾಡ್ತೀಯ ಅಂದರೆ ಕೇವಲ ಓದಿದ್ರೇ ಲೈಫು ಅಂತ. ಬಟ್ ನಾನು ಓದಲೇ ಇಲ್ಲ. ನಾನೆಲ್ಲಿ ಓದಿದೆ? ನಾನು ಇವತ್ತು ನನ್ನ ಕೈಯಲ್ಲಿ 100 ಜನ ಓದ್ದವ್ರು ಕೆಲಸ ಮಾಡ್ತಾರೆ. ಸೊ ಅಲ್ಟಿಮೇಟಾಗಿ ಎಜುಕೇಷನ್ ಅನ್ನೋದು ನಮ್ಮ ನಾಲೆಡ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ವಿನಃ ಅದರಿಂದ ಬದುಕ್ತೀನಿ ಅಂತಲ್ಲ. ಭಾರಿ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಎಜುಕೇಷನ್ ಯಾವತ್ತು ಇಟ್ ಈಸ್ ಲಿಂಕ್ಡ್ ವಿತ್ ಯುವರ್ ವಿಸ್ಡಮ್. ನಿನ್ನ ನಾಲೆಡ್ಜ್ನ ಬೆಳೆಸೋದಕ್ಕೆ, ನಿನ್ನ ಒಂದು ವಿಸ್ಡಮ್ಗೆ ತೊಗೊಂಡೋಗ್ಬೇಕೆ ಹೊರತು ಎಜುಕೇಷನ್ ಅನ್ನೋದು ಅದು ಕೇವಲ ಬದುಕೋದಕ್ಕೋಸ್ಕರ ಅಲ್ಲ, ಬರೀ ಹಣಕ್ಕೋಸ್ಕರ ಅಲ್ಲ. ಯಾವಾಗ ನಾವು ಹಣಕ್ಕೆ ಲಿಂಕ್ ಮಾಡ್ತೀವಿ ಎಜುಕೇಷನ್ನ, ಸೊ ಇವೆಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಆಗಿ ಕಾಣ್ತವೆ. ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಯಾವತ್ತೂ ಕೂಡ ರಾತ್ರಿ, ನನ್ನ ಮಗಳು ಎದ್ದು 2 ಗಂಟೆ 3 ಗಂಟೆವರೆಗೆ ಓದ್ತಾಳೆ ಹುಡುಗಿ. ನನಗೆ ಎಚ್ಚರ ಆದರೆ ನಾನು ಹೋಗ್ಬಿಟ್ಟು ಅವಳ ಬೈದು ಲೈಟ್ ಆಫ್ ಮಾಡಿ ಮಲಗಿಸ್ತೀನಿ ನಾನು. ನಮ್ಮ ಮನೇಲಿ ಉಲ್ಟಾ ಏನು ಅಂದರೆ ರಾತ್ರಿಯೆಲ್ಲ ಓದ್ತಾರೆ ಹುಡುಗರು. ನಾನು ಬೈಯೋದೇ ಕೆಲಸ, ಜಾಸ್ತಿ ಓದಬೇಡಿ, ಎಷ್ಟಾಗುತ್ತೋ ಅಷ್ಟು ಬರೀರಿ. ಮೆಮೊರಿ ಟೆಸ್ಟಿಂಗ್ ಮಾಡೋಕೆ ಹೋಗ್ಕೊಳ್ಳೋಗ್ಬೋದು. ಇವಾಗ ಇದು ಎಕ್ಸಾಮ್ಸ್ ಅಂದರೆ ಏನು? ವಾಟ್ ಈಸ್ ಎಕ್ಸಾಮ್ಸ್? ಮೆಮೊರಿ ಟೆಸ್ಟಿಂಗ್ ಅಷ್ಟೇ. ದೇ ಆರ್ ನಾಟ್ ಟೆಸ್ಟಿಂಗ್ ಇನ್ ಯುವರ್ ಇಂಟೆಲಿಜೆನ್ಸ್ ಟೆಸ್ಟ್ ಮಾಡ್ತಾ ಇಲ್ಲ ಅವರು, ನಿನ್ನ ಮೆಮೊರಿನ ಟೆಸ್ಟ್ ಮಾಡ್ತಾ ಇದ್ದಾರೆ. ಕ್ವಶನಿಗೆ ಆನ್ಸರ್ ಯಾವ ಥರ ನೀಟಾಗಿ ಬರ್ದಿದ್ದಾನೆ ಅನ್ನೋದನ್ನು ನೋಡ್ತಾರೆ, ಅಲ್ಲಿ ಇಂಟೆಲೆಕ್ಚುಯಲ್ ಏನು ಟೆಸ್ಟ್ ಮಾಡ್ತಾ ಇಲ್ಲ ಅವರು. ಅದೇ ಈ ಕ್ವಶನ್ಗೆ ಆನ್ಸರ್ ಅಂದರೆ ಮೆಮೊರಿ ಟೆಸ್ಟ್ ಅಷ್ಟೇ. ಹೌದು. ಸೊ ನಿನ್ನ ಮೆಮೊರಿ ಟೆಸ್ಟ್ ಮಾಡೋದಕ್ಕೆ ಅದಕ್ಕೆ ಯಾಕೆ ಅಷ್ಟೊಂದು? ನಿನ್ನ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟಿದೆ, ಅದು ಓದಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ. ಎಷ್ಟಪ್ಪ, ಒಂದು 50%, ಒಂದು 40% ಬಂದರೆ ಪಾಸ ಮುಗಿಸ್ಬಿಡೋದನ್ನು. ಅಕಾಡೆಮಿಕ್ಸ್ ಬೇಕು, ಒಂದು ಸರ್ಟಿಫಿಕೇಟ್ ಬೇಕಾ ಇಟ್ಕೋ ಅಷ್ಟೇ. ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ನೋಡ್ಕೊ. ಹೌ ಟು ಇಂಪ್ರೂವ್ ಯುವರ್ ಓವರ್ ಆಲ್ ಡೆವಲಪ್ಮೆಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಮ್ಮ ಹುಡುಗರಿಗೆ ಅದೇ ಹೇಳ್ತಿರ್ತೀನಿ. ನನಗೂ ನಮ್ಮ ಮಿಸಸ್ಗೂ ಮಧ್ಯೆ ಇದೇ ಜಗಳ ಜಾಸ್ತಿ. ನೀವು ಕುಂತು ಹಾಳು ಮಾಡ್ತೀರಿ ಮಕ್ಕಳನ್ನ ಅಂತ. ನಾನು ಹಾಳು ಮಾಡ್ತಾ ಇಲ್ಲ, ನಾನೇನು ಉದ್ಧಾರ ಮಾಡ್ತಾ ಇದ್ದೀನಿ ನಾನು. ಅಂದರೆ ಈಗ ನೀವು ಹೇಳ್ತಾ ಹೋದ್ರಿ, ಈಗ 40-50% ಬರೋದಕ್ಕೆ ಏನು ಬೇಕೋ ಅಷ್ಟು ನೋಡ್ಕೋ ಅಂತ ಹೇಳ್ಬಿಟ್ಟು. ಬಟ್ ಇವತ್ತಿನ ದಿವಸ ಹೊರಗಡೆ ಇರತಕ್ಕಂಥ ಸಮಾಜ ಎಸ್ಪೆಷಲಿ ಅವರು ಜಾಬ್ ಹುಡ್ಕೊಂಡು ಹೋದರೆ ಅಥವಾ ಏನಾದರೂ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅವ್ರಿಗೆ ಫಸ್ಟ್ ಕ್ಲಾಸ್ ಮೇಲೆ ಇರಬೇಕು, 60% ಆ್ಯಂಡ್ ಅಬೋವ್ ಇರಬೇಕು ಅನ್ನೋದೊಂದು ಕ್ರೈಟೀರಿಯಾ ಇಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಅಲ್ಲೂ ಎಲ್ಲೋ ಒಂದು ಕಡೆ ಎಜುಕೇಷನ್ ಸಿಸ್ಟಮ್ ಒತ್ತಡ ಕೊಡ್ತಾ ಇರೋದ್ರಿಂದ ಎಲ್ಲರೂ ಪೇರೆಂಟ್ಸು ಈ ಒಂದು ಮಾರ್ಕ್ಸಿನ ಗೋಳಿಗೆ ಬಿದ್ದಿದ್ದಾರೆ. ಏನಾಗಿದೆ, ನಮ್ಮ ಲೈಫ್ನ ನಾವು ಒಂಥರ ಒಂದು ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಬಿದ್ದುಬಿಟ್ಟಿದ್ದೀವಿ. ಟಾಂಗಾಕೆ ಕಟ್ಟಿದ್ದಕ್ಕಂಥ ಒಂದು ಇದ್ದಂಗೆ ನ್ಯಾರೋ ಮೈಂಡೆಡ್. ಇಷ್ಟೇ ಓದಬೇಕು, ಇಂಥದ್ದೇ ಜಾಬ್ ಮಾಡಬೇಕು, ಆ ಜಾಬ್ನಿಂದ ತೆಗಿಬೇಕು, ಇದೇ ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಅಂತಾರೆ. ಓವರಾಲ್ ವಿವಿದ್ದಾಗ ಏನಾಗುತ್ತೆ, ಪ್ರಪಂಚವನ್ನು ಭಿನ್ನವಾಗಿ ನೋಡ್ಬೋದು. ಬದುಕೋದಕ್ಕೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಹರೀಶ್. ಭಾಳ ಇಷ್ಟಪಡ್ಬೇಕು ಬದುಕನ್ನು. ಭಾಳ ಜನ ಇಷ್ಟಪಡ್ತಾ ಇಲ್ಲ ಬದುಕನ್ನು, ಕಷ್ಟಪಡ್ತಾ ಇದ್ದಾರೆ. ಅಂದರೆ ನೀವು ಹೇಳ್ತಾ ಹೋದ್ರಿ ನಿಮ್ಮ ಒಂದು ಎಕ್ಸಾಂಪಲಲ್ಲಿ ಆ ಒಂದು ಸಮಸ್ಯೆ ಬಂತು, ಆವಾಗ ನೀವು ಒಂದು ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡ್ರಿ ಅಂತ ಹೇಳಿ. ಡಿಸಿಷನ್ ಇಲ್ಲ. ಈಗ ನೋಡಿ, ಈಗ ನನಗೆ ಇವತ್ತು ಕುಂತ್ಕೊಂಡು ನಾನು ಒಂದು ಸ್ಟೋರಿನ ಡಿಸಿಷನ್ ಅಂತ ಹೇಳ್ಬಿಡ್ಬೋದು. ಬಟ್ ನನಗೆ ಅವಾಗ ಡಿಸಿಷನು ಅದಿಲ್ಲ. ಈಗ ಸಮಸ್ಯೆಯಿಂದ ಹೊರಗಡೆ ಅದೇ. ಮತ್ತು ಅದು ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಗೆಲಿಲಿಯೋನ ಹತ್ರ ಯಾರ ಹತ್ರ ಹೋಗಿ ನಿಮಗೆ ಈ ಒಂದು ಇಂಟ್ರಾಸ್ಪೆಕ್ಷನ್ ಅಂದರೆ ನಿಮಗೆ ಈ ಒಂದು ಕಮಿಟ್ಮೆಂಟ್ ಹೆಂಗೆ ಬಂತು ಅಂದರೆ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಮುಳುಗಿಸ್ತಾನೆ. ಉಸಿರು ಕಟ್ಟುತ್ತೆ ಅವನು ಚಡಪಡಿಸಿ ಎದ್ದುಬಿಡ್ತಾನೆ ಮೇಲೆ ಬಡ್ಡ ಅಂತ. ಅವಾಗ ಕೇಳ್ತಾನೆ, ಮತ್ತು ಹೆಂಗೆ ಮೇಲೆದ್ದಿ ಅಂತ. ಸುಮ್ಮನೆ ಮೇಲೆದ್ದಿಲ್ಲದ್ರಿ ಅಂತ. ಹಂಗೆ ನೀರಲ್ಲಿ ಇಟ್ಕೊಂಡ್ರೆ ಹೆಂಗೆ ಮೇಲೆದ್ದಿಲ್ಲ ಅಂತ ಹಂಗೆ ಹೇಳ್ತಾರೆ. ನನಗೆ ನಾನು ಸತ್ತೋಗ್ಬಿಡ್ತೇನೆ ಅಂತ ಅನಿಸಿ ಮೇಲೆದ್ಬಿಟ್ಟೆ ನಾನು ಅಂತ. ಸತ್ತೋಗ್ಬಿಡ್ತೀನಂತ ಅನಿಸ್ಬಿಡ್ತು, ಮೇಲೆದ್ಬಿಟ್ಟೆ ನಾನು. ಅಂದರೆ ಬೇರೆ ದಾರಿ ಇಲ್ಲ. ಓಕೆ, ಇವಾಗ ಅದನ್ನು ನಾವು ಸ್ವಲ್ಪ ರಿಫೈನ್ಡ್ ಆಗಿ ಇಂಗ್ಲೀಷಲ್ಲಿ ಎಕ್ಸ್ಪೀರಿಯನ್ಸ್ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹೇಳ್ಬೋದು. ಬಟ್ ಅವಾಗ ನಮಗೆ ಬೇರೆ ದಾರಿ ಇಲ್ಲಿದೆ, ಅದರಿಂದ ಹೊರಗಡೆ ಬರಲೇಬೇಕು, ಬೇರೆ ದಾರಿ ಇಲ್ಲಿದೆ. ಸೊ ದ್ಯಾಟ್ ನಾವು ಬಂದ್ವಿ. ಇವಾಗ ನಾನು ಏನು ಹೇಳಿದೆ,
ಸಮಾಜ ನಮಗೆ ಸಮಸ್ಯೆಯನ್ನು ಒಡ್ಡಿದಾಗ ನಮಗೆ ನೇಚರ್ ಸಪೋರ್ಟ್ ಮಾಡುತ್ತೆ. ನೇಚರ್ ಸಮಸ್ಯೆಯನ್ನು ಒಡ್ಡಿದಾಗ ನೇಚರೇ ಸಪೋರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನೇಚರ್ ನಮಗೆ ಎರಡು ರೀತಿ ಸಪೋರ್ಟ್ ಮಾಡುತ್ತೆ. ನಮಗೆ ಸಮಾಜ ಸಮಸ್ಯೆಗಳನ್ನು ನೋಡಿದಾಗಲೂ ನೇಚರ್ ಸಪೋರ್ಟ್ ಮಾಡುತ್ತೆ, ನೇಚರ್ ಸಮಸ್ಯೆಗಳನ್ನು ನೋಡಿದಾಗೂ ನೇಚರ್ ಸಪೋರ್ಟ್ ಮಾಡುತ್ತೆ. ಆದರೆ ನಾವೇ ಸಮಸ್ಯೆಗಳನ್ನು ಒಡ್ಡಿಕೊಂಡ್ರೆ ನೇಚರ್ ಸಪೋರ್ಟ್ ಮಾಡಲ್ಲ. ಅದನ್ನು ನಾನೇ ಬಗೆಹರಿಸ್ಕೋಬೇಕು. ಅವಾಗ ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳಲ್ಲಿ ನಾವೇ ಸತ್ತು ಹೋಗ್ತೀವಿ. ಯಾಕೆಂದರೆ ನಮಗೆ ಸಹಾಯ ಮಾಡೋರು ಯಾರು ಇರೋದಿಲ್ಲ ಅವಾಗ. ನೇಚರು ನಮ್ಮ ತಾಯಿ ಆದ ಕಾರಣ ಸಮಾಜದಿಂದ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಅವಳೇ ಉತ್ತರ ಕೊಡ್ತಾಳೆ. ಬಟ್ ನಮ್ಮಲ್ಲಿ ದೃಢತೆ ಇರಬೇಕು, ಹೌದು, ಎದುರಿಸುವ ಒಂದು ಛಲ, ಬಲ, ಧೈರ್ಯ ಇರಬೇಕು. ಇದ್ದಾಗ ಅವಳು ಸಪೋರ್ಟ್ ಮಾಡಿಬಿಡ್ತಾಳೆ. ಓಕೆ, ಅವಳು ಕೆಲವೊಂದು ಸಮಸ್ಯೆ ಕೊಡ್ತಾಳೆ ಬೇಕು ಅಂತ, ನಮ್ಮನ್ನು ಇನ್ನೂ ಬೆಳೆಸೋಣ ಅನ್ನೋ ಒಂದು ಉದ್ದೇಶದಿಂದ ಸಮಸ್ಯೆ ಕೊಡ್ತಾಳೆ, ಅವಳು ಅದಕ್ಕೆ ಪರಿಹಾರ ಕೊಡ್ತಾಳೆ. ಸೊ 50%ಗೆ ನಾವು ಹೆದರಬೇಕಾಗಿಲ್ಲ. ಹೆದರಬೇಕಾಗಿರೋದೆಲ್ಲ 50% ನಮ್ಮದೇ ಓನ್ ಸಮಸ್ಯೆಗಳಿಗೆ. ಅಂದರೆ ಇವತ್ತಿನ ದಿವಸ ನಡೀತಕ್ಕಂಥ ಎಷ್ಟೋ ಕೆಲವೊಂದು ಘರ್ಷಣೆಗಳು ಅಥವಾ ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು ಹೇಳ್ಬೇಕಂದ್ರೆ, ಎಸ್ಪೆಷಲಿ ನಾವು ನೋಡ್ತಾ ಹೋದರೆ ರಿಲೇಷನ್ಶಿಪ್ ಅಲ್ಲಿ ಒಂದು ತುಂಬ ಘರ್ಷಣೆ ಆಗ್ತಕ್ಕಂಥದ್ದು, ಗಂಡ ಹೆಂಡತಿ ಜಗಳ ಆಗ್ತಕ್ಕಂಥದ್ದು, ಅಥವಾ ಹೊರಗಡೆ ಒಂದು ಸಮಾಜದಲ್ಲಿ ಆಗ್ತಕ್ಕಂಥದ್ದು, ಇದೆಲ್ಲ ನಾವೇ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಒಂಥರ ನಮಗೆ ಒಂಥರ ಜೇಡರ ಹುಳ ಬಲೆಯಲ್ಲಿ ಬಿದ್ದಾಗ ಅದು ಯಾವ ಥರ ಹೊರಗಡೆ ಅದರಿಂದ ಬಿಡಿಸ್ಕೊಂಡು ಬರೋದಕ್ಕೆ ಕಷ್ಟಪಡುತ್ತಲ್ಲ, ಆ ಥರ ನಡೆಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ನೋಡು, ನನಗೇನು ಅನ್ನಿಸ್ತಾ ಇದೆ, ಈಗ 50% ಆಫ್ ಮೈ ಓನ್, ಅಂದರೆ ನಮ್ಮ ಓನ್ ಒಂದು ಪ್ರಾಬ್ಲಮ್ಸ್ ಅಂತ ಕರಿತೀವಲ್ಲ, 50% ಆಫ್ ಅವರ್ ಓನ್ ಪ್ರಾಬ್ಲಮ್ಸ್ ವಿಲ್ ಬಿಕಮ್ 100%. ಇವಾಗ ಹಂಗೋಗ್ಬಿಟ್ಟಿದೆ. ನೇಚರು ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿದೆ. ಇವ್ರನ್ನ ಉದ್ಧಾರ ಮಾಡೋಕ್ಕೆ ಯಾರೂ ಆಗಲ್ಲ, ಇವನು ಬಿಟ್ಬೋಣ ಅಂತ ನೇಚರ್ ಬಿಟ್ಬಿಟ್ಟಿದೆ ಕೈ. ಸಮಾಜನೂ ಏನು ಸಮಸ್ಯೆ ಕೊಡ್ತಾ ಇಲ್ಲ ಇವಾಗ. ಸಮಾಜದಿಂದ ಜಾಸ್ತಿ ಸಮಸ್ಯೆಗಳಿಲ್ಲ. ಪ್ರಾಬ್ಲಮ್ಸ್ ಎಲ್ಲ ಯಾರಿಂದ? ನಮ್ಮಿಂದ. ನಾನು ಹೇಳ್ತಾ ಇದ್ದದ್ದು ನೇಚರ್ 25% ಕೊಡ್ತಾ ಇತ್ತು, ಸೊಸೈಟಿಯಿಂದ 25% ಬರುತ್ತೆ ಅಂತ. ಇವಾಗ ಅದು ಅವರಿಬ್ಬರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಇವಾಗ. ಯಾಕೆಂದರೆ ನಮ್ಮ ಸಮಸ್ಯೆಗಳೆಲ್ಲ ನಾವೇ ಬಿದ್ದು ಒದ್ದಾಡೋದನ್ನ ನೋಡ್ಬಿಟ್ಟು ಸೊಸೈಟಿ ಕೊಡ್ತಾ ಇಲ್ಲ, ನೇಚರು ಕೊಡ್ತಾ ಇಲ್ಲ. ಇವಪ್ಪ ಅವನು ಅಂಥ ಸಮಸ್ಯೆಯಲ್ಲಿ ಬಿದ್ದು 100% ಫುಲ್ ಆಗ್ಬಿಟ್ಟ, ನಾವು ಎಲ್ಲಿ ಜಾಗನೇ ಇಲ್ಲ ಕೊಡೋದಕ್ಕೆ. ಸೊ ನಮ್ಮ ಸಮಸ್ಯೆಗಳೆಲ್ಲ ನಾವು ಬಿದ್ದು ಒದ್ದಾಡ್ತಾ ಇದ್ದೀವಿ ಇವಾಗ. 50% ಈಸ್ ಬಿಕಮ್ 100% ಆಗೋಗ್ಬಿಟ್ಟಿದೆ ಇವಾಗ. ಆ 100% ಮಾಡ್ಕೊಳ್ಳೋದಕ್ಕೆ ಏನು ರೀಸನ್ ಇರ್ಬೋದು ಸರ್? ಅವರ್ ಓನ್ ಮೈಂಡ್. ಇಲ್ಲಿ ನಮಗೆ ಮೈಂಡ್ ಅಂತ ಬರುತ್ತೆ. ಇಲ್ಲಿ ಸಮಸ್ಯೆನ ಸೃಷ್ಟಿ ಮಾಡ್ಕೊಳ್ಳೋರು ನಾವೇ, ಸಮಸ್ಯೆಗಳು ಬಂದಿದ್ದೇವೆ ಅಂತ ಆಲೋಚನೆ ಮಾಡೋರು ನಾವೇ, ಸಮಸ್ಯೆಗಳು ಏನಪ್ಪ ಹಿಂಗೆ ಬಂದ್ಬಿಡ್ತು ಚಿಂತೆ ಮಾಡೋರು ನಾವೇ, ನೋವು ಪಡೋರು ನಾವೇ, ಸಫರಿಂಗ್ ಆಗೋರು ನಾವೇ. ಸೊ ಇದ್ರ ಸುತ್ತಲೂ ಏನೇನಿದೆ ಅವೆಲ್ಲವನ್ನು ಅನುಭವಿಸೋದು ನಾವೇ. ಮತ್ತು ನಮಗೆ ನಾವು ಹೇಳ್ಕೊಳ್ಳೋದು, ಏನಪ್ಪ ಎಂಥ ಕಷ್ಟ ಅನುಭವಿಸ್ತಿದ್ದೇನಪ್ಪ, ನನಗೆ ಬೇಡ ಇದು, ಶತ್ರುಗಳಿಗೂ ಬೇಡ ಈ ಕಷ್ಟ. ಅದರಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇಲ್ಲ. ಮಾಡಲ್ಲ. ಇದು ಹೆಂಗಿರುತ್ತೆ ಅಂತಂದರೆ, ಒಂದು ಇಂಗ್ಲೀಷ್ನಲ್ಲಿ ಒಂದು ಸ್ಟೋರಿ ಓದಿದ್ದೆ ನಾನು. ಒಬ್ಬ ಸ್ನೇಹಿತನ ಮನೆಗೆ ಇನ್ನೊಬ್ಬ ಸ್ನೇಹಿತ ಹೋಗ್ತಾನೆ. ಹೋದಾಗ ಅವ್ರ ಮನೆ ಮುಂದೆ ಅವ್ರ ಒಂದು ನಾಯಿ ಮುನುಗ್ತಾ ಇರ್ತದೆ. ಓಕೆ, ಅಂತ ಮುನುಗ್ತಾ ಇರ್ತದೆ. ನೋಡ್ತಾನೆ, ಒಳಗೆ ಹೋಗ್ತಾನೆ. ಒಳಗೆ ಹೋಗ್ಬಿಟ್ಟು ಸ್ನೇಹಿತರ ಹತ್ರ ನಮ್ಮ ಮಾತು ಮುಗಿಸ್ತಾನೆ, ಕಾಫಿ ಎಲ್ಲ ಕುಡಿತಾರೆ, ಹೊರಗೆ ಬರ್ತಾನೆ. ಹೊರಗೆ ಬಂದು ಇನ್ನೇನು ಕಾರ್ ಹತ್ತಬೇಕು, ಅದನ್ನ ಹಾಗೇ ಮುನುಗ್ತಾ ಇರ್ತದೆ ಅಂತ, ಅದನ್ನು ನೋವು ಪಡ್ತಾ ಇರ್ತದೆ. ಅವಾಗ ಅವನು ಕೇಳ್ತಾನೆ, ಯಾಕೋ ನಿಮ್ಮ ನಾಯಿ ಹೆಂಗೆ ಮುನುಗ್ತಾ ಇದೆ ಅಂತ. ಅಲ್ಲೋಡ ಎಲ್ಲಿ ಕೂತ್ಕೊಂಡಿದೆ ಅಂತ ಕೇಳ್ತಾನೆ. ಅದು ಒಂದು ಮುಳ್ಳು ಚುಚ್ತಾ ಇರತಕ್ಕಂಥ ಜಾಗದಲ್ಲಿ ಕೂತ್ಕೊಂಡಿರುತ್ತೆ. ಮೈಯೆಲ್ಲ ಮುಳ್ಳು ಚುಚ್ತಾ ಇರ್ತದೆ, ಅದು ಮುಳ್ಳು ಇರ್ತದೆ, ಮುಳ್ಳಿನ ಮೇಲೆ ಕೂತ್ಕೊಂಡಿರ್ತದೆ. ಮುಳ್ಳಿನ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಅಲ್ಲೋ ಅಂತಾನೆ. ಹಿಂಗೆ ನೋಡ್ಬಿಟ್ಟು ಕಟ್ಟಿ ಕೂಡ ನೀವು ಕಟ್ಟಿ ಹಾಕಿಲ್ಲ ನಾಯಿನ, ಮುಳ್ಳಿನ ಮೇಲೆ ಕೂತ್ಕೊಂಡಿದೆ, ಎದ್ದು ಬರ್ಬೋದಲ್ಲ ಅದು ಅಂತ ಕೇಳ್ತಾನೆ ಅವನು. ಇಲ್ಲ, ಎದ್ದು ಬರೋಷ್ಟು ನೋವಾಗ್ತಾ ಇಲ್ಲ ಅಂತ ಅದಕ್ಕೆ ಅಂತಾನೆ. ಅಂದರೆ ನೋವಿನಲ್ಲಿ ಸುಖ ಪಡ್ತಾ ಇದೆ. ದಟ್ಸ್ ವಾಟ್. ಅಂದರೆ ನೋವಾಗ್ತಾ ಇದೆ, ನೋವು ಒಂಥರ ಮಧುರವಾದ ಅನುಭೂತಿ ಕೊಡ್ತಾ ಇದೆ ಅಂತ ಮುನುಗ್ತಾ ಇದೆ, ಎದ್ದು ಬರಬೇಕು ಅಂತ ಅನಿಸ್ತಾ ಇಲ್ಲ. ಸೊ ಅದೇ ರೀತಿ ನಾವು ಎಷ್ಟೋ ಜನ ನಾವು ಆ ಒಂದು ಸಮಸ್ಯೆಯಲ್ಲಿ ಬಿದ್ದುಬಿಟ್ಟು ಆ ಸಮಸ್ಯೆನ ನಾವು ಇಷ್ಟಪಟ್ಟು, ನಮಗೆ ನಮ್ಮ ಸಮಸ್ಯೆಗಳು ಇಷ್ಟ. ಯಾಕಂದ್ರೆ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕೆ ಎಲ್ಲಿದ್ದಾನೆ, ಏನು ಕೆಲಸ ಇದೆ ನಮಗೆ? ಅಯ್ಯೋ ಬೇಡಪ್ಪ ನನ್ನ ಕತೆ ಅಂದರೆ ಅವನು ಬಂದು ನನ್ನ ಒಂದು ಸಾಂತ್ವನ ಮಾಡಿ, ಹೌದಪ್ಪ ಹರೀಶ್, ನೀನಾಗಲಿಕ್ಕೆ ಇಂಥ ಸಮಸ್ಯೆಗಳಿಂದ ಪಾಪ ಬಿಡ್ತಾ ಇದೆಯಾ, ಏನಪ್ಪ ನನ್ನ ಧೈರ್ಯ, ಏನಪ್ಪ ನಂದು ಒಂದಿದು, ಒಬ್ಬೊಬ್ಬ ಎಂಥವನು ಮನುಷ್ಯಪ್ಪ ನೀನು, ನೀನಾಗಿದ್ದಕ್ಕೆ ನನ್ನಂತವನಾಗಿದ್ರೆ ಆಗ್ತಿರ್ಲಿಲ್ಲಪ್ಪ ಅಂದಂಗಲ್ಲ ಅಂತ ಮುನುಗ್ತು ಅಷ್ಟೇ. ಅಂದರೆ
ನಾವು ಯಾವತ್ತೂ ಸಮಾಜದಿಂದ ಸಾಂತ್ವನ ಕೇಳ್ತೀವಿ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಈ ಥರ ಒಂದು ಲೈಫ್ ನಾವು ನಡೆಸ್ತಿದ್ದೀವಿ ಅಂತ ಅಂದಾಗ ನಮ್ಮ ಜೀವನದಲ್ಲಿ ಅರ್ಥ ಏನಿದೆ ಅಂತ ಅರ್ಥ ಅಲ್ಲ ರಿಷಿ. ಈಗ ನೋಡಿ, ಅದನ್ನು ನಾವು ಒಂದು ಜೀವನವನ್ನು ಸಮಗ್ರ ದೃಷ್ಟಿಯಿಂದ ನೋಡ್ತಾ ಇಲ್ಲ, ಲಿಮಿಟೆಡ್ ವೇ ಆಫ್ ಥಿಂಕಿಂಗ್ ನಾವು ನೋಡ್ತಾ ಇದ್ದೀವಿ. ನಾವು ಈಗ ಯಾವುದೋ ಒಂದು ಸಮಸ್ಯೆ ಬಂದಿದ್ದಪ್ಪ, ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿಗಳಿಂದ ನಿಮಗೆ ಸಮಸ್ಯೆ ಬಂತು ಅಂತ ಅಂದ್ಕೊಳ್ಳಿ, ಕೂತ್ಕೊಂಡು ಮಾತಾಡಿ, ಏನು ಬೇಕು ಅಂತ ಕೇಳಿ. ಅವರು ಕಂಪ್ಲೇಂಟ್ ಮಾಡಿದ್ರು, ನಿನ್ನ ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸೊ ಇದಕ್ಕೆ ಪರಿಹಾರ ಏನಂತ ಅವ್ರನ್ನ ಕೇಳೋಣ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಇದು ಜಗಳ ಬೇಡಪ್ಪ, ಇದಕ್ಕೆ ಪರಿಹಾರ ಏನು? ಓಕೆ, ನೀವೊಂದು ಮನೆ ನಾವೊಂದು ಮನೆಗೆ ಇರೋಣ, ಪರಿಹಾರ ಆಗುತ್ತಾ? ಓಕೆ, ಆಗುತ್ತೆ, ಇದ್ಬಿಡಿ. ಅದಕ್ಕೆ ಒಪ್ಪಲ್ಲ ಅವರು, ಯಾಕಂದ್ರೆ ಅವ್ರಿಗೆ ಬೇಕು. ಅವ್ರಿಗೆ ನನ್ನ ಮಗನ ಬಗ್ಗೆ ಜನಗಳ ಹತ್ರ ಮಗನ ಕಂಪ್ಲೇಂಟ್ ಮಾಡಬೇಕು, ಸೊಸೆನ ಕಂಪ್ಲೇಂಟ್ ಮಾಡಬೇಕು, ಬೈಬೇಕು, ಅಥವಾ ಮಗಳನ್ನ ಹೊಗಳ್ಬೇಕು. ಆ ಮಗಳ ಮನೆಗೆ ಹೋದಾಗ ಈ ಸೊಸೆನ ಮಗನ ಬೈಬೇಕು. ಈಗ ಅಲ್ಲಿ ಹೊರಗಡೆ ಇರೋರು ಹೇಳ್ಬೇಕು, ನಿಮ್ಮಂತ ಶ್ರೀರಾಮಚಂದ್ರಗೆ ಸಿಕ್ಕಿ ಇಂಥ ಏನಪ್ಪ ನೀನು ಎಂಥ ಮಗನ ಹೆಂಗ ಇದು ಮಾಡ್ದಪ್ಪ, ಪಾಪ ಮಗನಿಗೋಸ್ಕರ ಎಷ್ಟು ಕಷ್ಟಪಟ್ಟು ಅದು ಮಾಡಿದ್ವಿ, ಇವತ್ತು ಮಗ ನಿನ್ನ ಸರಿ ನೋಡ್ತಾ ಇಲ್ಲ ಅಂತ ಪ್ರಪಂಚ ಅನ್ನಬೇಕು. ಅದು ಅಂತ ಇವರು ಅನ್ಬೇಕು. ಅಂದರೆ ಇಲ್ಲಿ ನಾವು ಸಮಸ್ಯೆಗಳಿಗೆ ಅವರು ಹೇಗಾದರೂ ಅನ್ನಲಿ, ನಾನು ಹೇಳ್ತಿರೋದು ಮಗನಾಗಿರ್ತಕ್ಕಂಥ ನಿನ್ನ ಕರ್ತವ್ಯನು. ಸೊ ನಿನಗೂ ಬೇಕಾ ಮಾಡ್ಕೊತಾ ಇರು. ಅರ್ಥ ಆಯ್ತಾ? ಬೇಡ ಅಂದರೆ ಡಿಸೈಡ್ ಯುವರ್ ಸೆಲ್ಫ್ ಫಸ್ಟ್. ಕೂತ್ಕೋ, ಡಿಸ್ಕಸ್ ಮಾಡಿಬಿಟ್ಟು ಸಮಸ್ಯೆನ ನೀವು ಇದೇ ಥರ ಬೇಕು ಅಂದರೆ ಏನು ಮಾಡೋದು, ಅಥವಾ ಇದಕ್ಕೊಂದು ಮುಕ್ತಿ ಹಾಳೋಣ ಅಂದರೆ ಏನು ಮಾಡೋದು? ಅವಾಗ ಏನಾಗುತ್ತೆ, ನಮಗೆ ಸಮಸ್ಯೆಗಳನ್ನು ಏನು ಅಂದ್ಕೊಂಡ್ಬಿಡ್ತಾರೇನೋ, ಸಮಾಜ ಇಲ್ಲಿ ನಾನು ಏನು ಅಂದ್ಕೊಂಡ್ಬಿಡುತ್ತೇನೋ. ಅಂದರೆ ಈ ಸಮಾಜ ಏನು ನಮ್ಮನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಸಿಕ್ಕೊಂಡಿದ್ದೀನಿ ನಾನು. ನನ್ನನ್ನು ನಾನು ಬಂಧಿಸ್ಕೊಂಡಿದ್ದೀನಿ, ನನ್ನ ಈಗೋನೆಸ್ ನಾನು ಫೀಲ್ ಆಗ್ತಾ ಇದ್ದೀನಿ. ನಾನಂದರೆ ಎಂಥವನು, ನನ್ನನ್ನು ಸಮಾಜ ಯಾವ ರೀತಿ ಗುರುತಿಸ್ಬೇಕು, ಯಾವ ರೀತಿ ಗೌರವಿಸ್ಬೇಕು. ಸೊ ನನ್ನ ಸಮಾಜ ಏನು ಅನ್ನಬೇಕು, ನಾಳೆ ಹೊರಗೆ ಹೋದ ತಕ್ಷಣ ಏನಪ್ಪ ಎಷ್ಟು ಕಷ್ಟ ಕೊಟ್ಟರು ಕೂಡ ತನ್ನ ತಾಯಿ ಏನೆಲ್ಲ ಮಾಡಿದ್ರು ಕೂಡ ಹಂಗೆ ಸಗಿಸ್ಕೊಂಡು ಶ್ರೀರಾಮಚಂದ್ರ ಇದ್ದಂಗೆ ಇದ್ದಾನಲ್ಲಪ್ಪ ಅಂತ ಅನ್ಬೇಕಾ ನನ್ನ. ಸೊ ಇವೆಲ್ಲ ನನ್ನ ಮೈಂಡ್, ಇವೆಲ್ಲ ಯಾರು ಕ್ರಿಯೇಟ್ ಮಾಡಿದರು? ನಾನೇ, ನನ್ನ ಮೈಂಡು. ಸೊ ನನ್ನ ಬಂಧನಗಳನ್ನು ನಾನು ಬಿಡಿಸ್ಕೋಬೇಕೇ ಹೊರತು ಯಾರೂ ಬಿಡಿಸಲ್ಲ. ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ವರ್ಷಗಳಾಗುತ್ತೆ. 10 ವರ್ಷಗಳೂ ಆಗ್ಬೋದು, 10 ವರ್ಷ ಆಗ್ಬೋದು. ಕೊನೆಗೆ ಅದರಲ್ಲೂ ಐಡೆಂಟಿಫೈ ಮಾಡೋದು ಸತ್ತೋಗ್ಬೋದು ಅವನು. ಹೌದು, ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನೀನು ಆ್ಯಕ್ಸೆಪ್ಟೇ ಮಾಡಲ್ಲ ಪ್ರಾಬ್ಲಮ್ನ. ಫಸ್ಟ್ ಆಫ್ ಆಲ್ ಆ್ಯಕ್ಸೆಪ್ಟ್ ಮಾಡಬೇಕಲ್ಲ ಪ್ರಾಬ್ಲಮ್ನ. ಇದೇ ಪ್ರಾಬ್ಲಮ್ ಅಂತ ಒಪ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಬರ್ತಕ್ಕಂಥ ಸಮಸ್ಯೆ, ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆಕ್ಸೆಪ್ಟ್ ಮಾಡೋದೊಂದು, ಪ್ರಾಬ್ಲಮ್ಮು ನನ್ನಿಂದನೇ ಕ್ರಿಯೇಟ್ ಆಗಿದೆ, ಅದಕ್ಕೆ ನಾನು ಸೊಲ್ಯೂಷನ್ ಹುಡುಕಬೇಕು ಅನ್ನೋದು ಒಂದು ಮನಸ್ಥಿತಿ ಇಲ್ಲದೆ ಇರ್ತಕ್ಕಂಥ. ಯಾವುದೇ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಫಸ್ಟ್ ಆಫ್ ಆಲು ಪ್ರಾಬ್ಲಮ್ ಬೇರೆಯವ್ರದ್ದು ಬಂತ ಇದು ಬಂತ ಅಂತಲ್ಲ, ಪ್ರಾಬ್ಲಮ್ ಇದೆ ಅಂತ ಆ್ಯಕ್ಸೆಪ್ಟ್ ಮಾಡ್ಬೇಕು ಫಸ್ಟ್. ಈಗ ನಮ್ಮೂರಿನ ಒಂದು ಇನ್ಸಿಡೆಂಟ್ ಹೇಳಿದೆ ನಾನು. ನಾವು ಮೊದಲು ಆ್ಯಕ್ಸೆಪ್ಟ್ ಮಾಡಿಬಿಟ್ಟು ಪ್ರಾಬ್ಲಮ್ನ. ಪ್ರಾಬ್ಲಮ್ ಆ್ಯಕ್ಸೆಪ್ಟ್ ಮಾಡಿದ ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಮೈಂಡು ಹೋರಾಟಕ್ಕೆ ಸಿದ್ಧ ಆಗುತ್ತೆ.
ಹೋರಾಟ ಅಂದರೆ ಯಾರ ಮೇಲೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಅವಾಗ. ವಾರ್ನ ಡಿಕ್ಲೇರ್ ಮಾಡಿದ ಮೇಲೆ ವಾರ್ ಯಾರ ಮೇಲೆ? ನಿನ್ನ ಮೇಲೆ ನೀನು ವಾರ್ ಮಾಡ್ಕೋಬೇಕಾ ಅಥವಾ ಎದುರಿಗಿರ್ತಕ್ಕಂಥ ಮನುಷ್ಯನ ಮೇಲೆ ವಾರ್ ಮಾಡಬೇಕಾ, ಯಾರ ಮೇಲೆ ವಾರ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಫಸ್ಟ್ ನೀನು ಆ್ಯಕ್ಸೆಪ್ಟೇ ಮಾಡದೇ ಇದ್ದರೆ ಇದೆಲ್ಲಿದ್ದ ಬಂತು, ನನಗೆ ಯಾಕೆ ಬಂತು, ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ಇಷ್ಟೆಲ್ಲ ದಾನ ಮಾಡ್ತೀನಿ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ ಇವತ್ತಿನವರೆಗೂ, ದೇವ್ರು ನನಗೆ ಹೆಂಗೆ ಕೊಟ್ಟೆ, ರಿಜೆಕ್ಟ್ ಮಾಡ್ತಾ ಇದ್ದೀವಿ ನಾವು ಪ್ರಾಬ್ಲಮ್ನ. ಇದೆಲ್ಲ ರಿಜೆಕ್ಟ್ ಪ್ರಾಸೆಸ್ ಇದು. ನನಗೆ ಯಾಕೆ ಬಂತು ರಿಜೆಕ್ಟ್ ಪ್ರಾಸೆಸ್ ಇದು. ಬಂದಿದೆ, ಆಕ್ಸೆಪ್ಟೆಡ್ ಯುವರ್ ಸೆಲ್ಫ್, ಬಂದುಬಿಟ್ಟಿದೆ. ಅದು ಪ್ರಾಬ್ಲಮ್ ಒಂದು ಡಿಸೀಸ್ ಆಗಿರ್ಬೋದು, ಪ್ರಾಬ್ಲಮ್ ನೀನು ಏನೇ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಪ್ರಾಬ್ಲಮ್ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಪ್ರಾಬ್ಲಮ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಪ್ರಾಬ್ಲಮ್ ನನ್ನ ಕಲೀಗ್ಸ್ ಆಗಿರ್ಬೋದು, ಪ್ರಾಬ್ಲಮ್ ನನ್ನ ಆಫೀಸ್ ಆಗಿರ್ಬೋದು, ಸಂಬಂಧಗಳ ಘರ್ಷಣೆ, ವಾಟ್ ಎವರ್ ಯಾವುದೇ ಆಗಿರ್ಬೋದು, ಅದನ್ನು ಆ್ಯಕ್ಸೆಪ್ಟ್ ಮಾಡು. ಬಂದಿದೆ, ಆಲ್ರೆಡಿ ಬಂದು ಕೂತ್ಕೊಂಡ್ಬಿಟ್ಟಿದೆ ಹುಲಿ ಎದುರುಗಡೆ. ಅಯ್ಯೋ ಹೆಂಗೆ ಬಂದೆ ನಿನಗೆ ಬಂದೆ ಅಂದರೆ ತಿಂದುಬಿಡುತ್ತೆ ನಿನ್ನ. ಹುಲಿ ಬಂದಿದೆ, ಏನು ಮಾಡ್ಬೇಕು? ಇಮಿಡಿಯೇಟಾಗಿ ಡಿಕ್ಲೇರ್ ದ ವಾರ್. ಡಿಕ್ಲೇರ್ ದ ವಾರ್. ಬಂದಿದೆ, ಆ್ಯಕ್ಸೆಪ್ಟ್, ಇಮ್ಮಿಡಿಯೇಟ್ ಆ್ಯಕ್ಷನ್ ಅಂತಾರೆ ಅದನ್ನು. ಸೊ ಈ ರೀತಿಯಾಗಿ ನಾವು ಸಮಸ್ಯೆನ ಒಪ್ಪಿಕೊಳ್ಳೋದಕ್ಕೆ ಆಗಲ್ಲ. ಭಾಳಷ್ಟು ಜನ ನೋಡ್ತೀನಿ ನಾನು. ಇವಾಗ ಯಾರಾದರೂ ನನ್ನ ಹತ್ರ, ನಾನು ಇವಾಗ ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ, ಕೌನ್ಸಿಲಿಂಗ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟ್, ಮಾಡಬಾರ್ದು ಅಂತ ಡಿಸೈಡ್ಕೊಂಡು ಮಾಡಿಬಿಟ್ಟಿದ್ದೀನಿ. ಸೊ ಅವಾಗ ಬರ್ತಾಯಿದ್ರಲ್ಲ, ಬಂದಾಗ ಇದನ್ನೇ ಒಂದು ಅವರ ಸಮಸ್ಯೆ, ಅವರು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಸಮಸ್ಯೆ 5 ನಿಮಿಷ ಆದರೆ ಆ ಸಮಸ್ಯೆ ನನಗೆ ಯಾಕೆ ಬಂತು ಅಂತ 1 ಗಂಟೆ ಎಕ್ಸ್ಪ್ಲನೇಷನ್ ಅವ್ರಿಗೆ. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಇಷ್ಟೆಲ್ಲ ಮಾಡ್ತೀನಿ, ಅದು ಮಾಡ್ತೀನಿ, ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ನಾನು ಒಳ್ಳೆ ಕೆಲಸ, ನಾನು ತುಂಬ ಒಳ್ಳೆಯವನು, ನನಗೆ ನಾನು ಬಿಂಬಿಸ್ಕೊಂಡ್ಬಿಟ್ಟಿದ್ದೀನಿ ನಾನೇ ಒಳ್ಳೆಯವನು ಅಂತ. ಅಂದರೆ ಅಲ್ಲಿ ಅಕ್ಸೆಪ್ಟೆನ್ಸ್ ಇಲ್ಲ ಅಂತ ಹೇಳಿ. ಹೌದು. ಈಗ ಫಸ್ಟ್ ಆಫ್ ಆಲ್ ನನಗೆ ನಾನು ಒಳ್ಳೆಯವನು ಅಂತ ಅನ್ನೋದನ್ನು ತೆಗೆದಾಕ್ಬೇಕು. ನಾನು ದುರ್ಮಾರ್ಗ ಅನ್ನೋದು ಇರ್ಬೇಕು ನಮ್ಮ ಮನಸ್ಸಲ್ಲಿ. ಅವಾಗ ಏನಾಗುತ್ತೆ, ಸಮಸ್ಯೆ ಬಂದರೆ ಮತ್ತು ನಾನು ದುರ್ಮಾರ್ಗ ಬಂದಿರ್ತದೆ ಬಿಡು. ಈಗ ನಾನು ಏನು ಮಾಡಿದ್ದೀನಿ, ನಾನು ಒಳ್ಳೆಯವನು, ನನ್ನಂಥ ಒಳ್ಳೆಯವನು ಯಾರಿಲ್ಲ, ನನಗೆ ಯಾಕೆ ಬಂತು ಸಮಸ್ಯೆ? ಅದು ಕಂಪ್ಯಾರಿಸನ್ ಮಾಡ್ತೀನಿ, ಅವ್ನಿಗೆ ಯಾಕೆ ಬಂದಿಲ್ಲ, ನನಗೆ ಯಾಕೆ ಬಂತು, ಇವ್ರಿಗೆ ಯಾಕೆ ಬಂದಿಲ್ಲ, ನನಗೆ ಯಾಕೆ ಬಂತು. ಅಂದರೆ ನಾನು ಒಳ್ಳೆಯವನು ಅಂತೇಳಿ ನಾನು ಅಂದ್ಕೊಳ್ತಾ ಇರೋದ್ರಿಂದ ನನಗೆ ಏನಕ್ಕೆ ಬಂತು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ನಾನು ಒಳ್ಳೆಯವನು, ಅದು ಯಾರು ನಿನಗೆ ಕೊಟ್ಟರು ಸರ್ಟಿಫಿಕೇಟ್ ಒಳ್ಳೆಯವನು ಅಂತ? ನನಗೆ ನಾನೇ ಕೊಟ್ಟು. ಅದೇನೋ ಭಾರತ ರತ್ನ ನೆಹರು ಕೊಟ್ಕೊಂಡಂಗೆ, ಇಂದಿರಾ ಗಾಂಧಿ ಕೊಟ್ಕೊಂಡಂಗೆ, ನಿಮ್ಗೆ ಗೊತ್ತಾ? ಭಾರತ ರತ್ನ ಅಂತ ನೆಹರಿಗೆ ಯಾರು ಕೊಟ್ಟರು? ನೆಹರೂನೇ ಕೊಟ್ಟರು. ಇಂದಿರಾ ಗಾಂಧಿ ಅವ್ರು ಯಾರು ಕೊಟ್ಟರು? ಇಂದಿರಾ ಗಾಂಧಿನೇ ತೊಗೊಂಡ್ರು. ಅದರ ಹಂಗೆ ನೀನು ಒಳ್ಳೆಯವನು ಅಂತ ನೀನು ಕೊಡ್ಕೊಂಬಿಟ್ಟಿದ್ದೆ ಸರ್ಟಿಫಿಕೇಟು. ಒಂದು ಸಲ ಬಿಡಿಸಿ ನೋಡು, ನಾನು ಒಳ್ಳೆಯವನ ಕೆಟ್ಟವನ ಗೊತ್ತಾಗುತ್ತೆ. ನೋಡಿದಾಗ ನೀನು ಒಳ್ಳೆಯವನೂ ಅಲ್ಲ, ಕೆಟ್ಟವನೂ ಅಲ್ಲ, ಸಂದರ್ಭಕ್ಕೆ ತಕ್ಕಂಗೆ ಯಾಕೆ ಮಾಡೋನು ನೀನು. ಅದನ್ನು ನಾನು ಅರ್ಥ ಮಾಡಿಕೊಂಡಾಗ ನಾನು ಒಳ್ಳೆಯವನ ಕೆಟ್ಟವನ ನನಗೆ ಗೊತ್ತಾಗುತ್ತೆ. ನನಗೆ ಈಗ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಒಳ್ಳೆಯವನು ನಾನು ಅಂತ. ಇದು ಭಾರಿ ಡೇಂಜರ್. ಇದು ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮ್ಲಿಗಳಲ್ಲಿ ತುಂಬ ಡೇಂಜರ್ ಯಾವುದಪ್ಪ ಅಂದರೆ, ನಾನೇ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದು ಒಳ್ಳೆತನ. ನಾನು ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದು ತುಂಬ ಡೇಂಜರ್. ಅದು ಬಿಡಿಸಿ ನೋಡಿ ಗೊತ್ತಾಗುತ್ತೆ. ಸೊ ಹಾಗಾದರೆ ಇಲ್ಲಿ ಲೈಫಲ್ಲಿ ಸಮಸ್ಯೆಗಳು ಇದ್ದಿದ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕೆಲವೊಬ್ಬರು ಲೈಫಲ್ಲಿ ಪೂರ್ತಿ ಸಮಸ್ಯೆಯಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಮತ್ತೆ ಆ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕಲ್ಲ. ಆ್ಯಕ್ಚುಲಿ ಸಮಸ್ಯೆ ಎಂಬುದು ಜೀವನಕ್ಕೆ ಒಂದು ಫ್ಯೂಯಲ್ ಇದ್ದಂಗೆ ಹರೀಶ್. ಈಗ ನಿನ್ನ ಕಾರ್ ಇದೆ, ಫ್ಯೂಯಲ್ ಇಲ್ಲದೆ ಕಾರ್ ಓಡುತ್ತಾ? ಇಲ್ಲ. ಯಾಕೆ ಓಡಲ್ಲ ಅಂದರೆ ಫ್ಯೂಯಲ್ಲೇ ಆಧಾರ. ಇವತ್ತು ನಿನಗೆ ಊಟನೇ ನಿನ್ನ ಜೀವನ ಆಧಾರ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದು ಯಾವುದು ನಮಗೆ ಆಧಾರ ಅಂದರೆ ಸಮಸ್ಯೆಗಳೇ ಆಧಾರ. ಸಮಸ್ಯೆಗಳೇ ಇಲ್ಲದೆ ಇರತಕ್ಕಂಥ ಜೀವನವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಸಮಸ್ಯೆ ಇಲ್ಲ ಅಂತಂದರೆ ಮನುಷ್ಯ ಬದುಕೋದಕ್ಕಾಗಲ್ಲ. ನಮ್ಮನ್ನು ಇವತ್ತೇನಾದರೂ ಬದುಕಿಸಿದಾವೆ, ನಮ್ಮನ್ನು ಜೀವಂತವಾಗಿಟ್ಟಿದ್ದಾವೆ, ನಾವು ಆ್ಯಕ್ಟಿವ್ ಆಗಿದ್ದೀವಿ, ನಮ್ಮ ದೇಹದಲ್ಲಿ ರಕ್ತ ಪ್ರಸರಣ ಆಗ್ತಾ ಇದೆ ಅಂದರೆ ಸಮಸ್ಯೆಗಳೇ ಕಾರಣ. ಸಮಸ್ಯೆ ಇಲ್ಲದೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ಹೇಳ್ತೀನಿ, ಸಮಸ್ಯೆ ದೊಡ್ಡ ಲೆಕ್ಕ ಬೇಡ. ಓಕೆ, ಬೆಳಿಗ್ಗೆ ನೀನು ಆಫೀಸ್ಗೆ 10 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ಬೇಕು ನಾನು. ಆಯಿತಾ? ಬೆಳಿಗ್ಗೆ ಎದ್ದೇಳೋದು ಅರ್ಧ ಗಂಟೆ ಲೇಟ್ ಆಗಿಬಿಡ್ತು. ಅಲ್ಲಿಂದ ಸಮಸ್ಯೆ ಶುರುವಾಯಿತು. ಬೈ ಗಾಡ್ ಗ್ರೇಸ್ ಅಲ್ಲಿಂದ ಶುರುವಾಯ್ತು ನಿನ್ನ ಸಮಸ್ಯೆ. ಬೇಗ ಹೋಗ್ಬೇಕು, ಟಕ ಬಾತ್ರೂಮ್ ಮಾಡ್ತೀಯ ಅಷ್ಟೊತ್ತಿಗೆಲ್ಲ ಟಿಫನ್ ಆಗಿರಲ್ಲ ಮನೇಲಿ. ಚಡಪಡಿಸ್ತೀಯ, ಬೈತೀಯ ಅವ್ರನ್ನ. ಟಿಫನ್ನು ಹೆಂಗ ಬಾಯಿ ತುರ್ಕತ್ತೀಯ, ಹೋಗಿ ಅಲ್ಲಿಂದ ಮೇಲಿಂದ ಕೆಳಗೆ ಬಂದಿರ್ತೀಯ, ಏನೋ ಬಿಟ್ಟು ಬಂದಿರ್ತೀಯ, ಕಾರ್ಗೆ ಬಿಟ್ಟು ಬಂದ್ಬಿಟ್ಟಿರ್ತೀಯ.
ಓಕೆ ಸಮಸ್ಯೆ ಮತ್ತೆ ಓಡ್ತೀಯ, ಮತ್ತೆ ಕಾರ್ಗಿಂತ ಸ್ಟಾರ್ಟ್ ಮಾಡ್ತೀಯ, ಟ್ರಾಫಿಕ್ ಜಾಮ್ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ life. ಏನೋ ಕಷ್ಟಪಟ್ಟು ಅರ್ಧ ಗಂಟೆ ಲೇಟಾಗಿ ಆಫೀಸ್ಗೆ ಹೋಗ್ತೀಯ, ಬಾಸ್ ಬೆಂಕಿ ಆಗ್ಬಿಟ್ಟಿರ್ತಾನೆ ನನ್ನ ಮೇಲೆ. ಅಲ್ಲಿ ಸಮಸ್ಯೆ. ಅದು ಯಾವುದು ಒಂದು ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಜಾಸ್ತಿ ಕೊಡ್ತಾರೆ, ಇದು ಮಾಡು ಅದು ಮಾಡು ಎರಡು ಮಾಡು ಅಂತ. ಸಾಯಂಕಾಲ ಯಾರಿಗೂ ಪಾರ್ಟಿ ಬರ್ತಾನೆ ಅಂತ ಹೇಳ್ತೀಯ, ರಾತ್ರಿ 8 ಗಂಟೆ ಆಫೀಸಲ್ಲಿ ಆಗೋಗ್ಬಿಡುತ್ತೆ. ಆವಾಗ ಡೈರೆಕ್ಟಾಗಿ ಆಫೀಸ್ಲಿದ್ದ ಪಾರ್ಟಿಗೆ ಹೋಗ್ಬೇಕಾ, ಆಫೀಸ್ಲಿದ್ದ ಮನೆಗೆ ಹೋಗ್ಬೇಕಾ? ಮನೆಗೆ ಹೆಣ್ಮಕ್ಳು ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಮಿಸಸ್ ಬರ್ತೀರಾ ಅಂತ, ಏನು ಮಾತಾಡ್ಬೇಕು? ಸೊ ಇಟ್ಸ್ ಅ ಬ್ಯೂಟಿಫುಲ್ ಲೈಫ್ ಇದು. ಅಂದರೆ ಇಲ್ಲಿ ಯುದ್ಧ ಅನ್ನೋದು ನಮ್ಮ ಮೈಂಡಲ್ಲಿ ನಡೀತಾನೇ ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ಆಲ್ವೇಸ್ ಅದಕ್ಕೋಸ್ಕರ ನಾವು ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ. ಸಮಸ್ಯೆ ಅಂತಂದರೆ ಯಾವುದೋ ಒಂದು ದೊಡ್ಡದಾಗಿ ಭೂತಾಕಾರವಾಗಿ ಬಂದು ಕೂತ್ಕೊಳ್ಳುತ್ತೆ ಅಂತಲ್ಲ, ಯಾವತ್ತೇ ನಿನ್ನ ಚಿಕ್ಕದೇ. ಎಸ್, ಈಗ ನೀನು ಯಾವುದೋ ಶರ್ಟ್ ಹಾಕೊಂಡು ಆಫೀಸ್ಗೆ ಹೋಗ್ತೀಯ, ನಿನ್ನ ಆಫೀಸಲ್ಲಿ ಯಾರೋ ನಿನ್ನ ಗರ್ಲ್ ಫ್ರೆಂಡ್ ಇರ್ತಾಳೆ, ಏನು ಶರ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ, ನಾನು ಆ ಶರ್ಟ್ ಹಾಕ್ಕೋಬೇಕಾಗಿತ್ತು. ಅದು ಸಮಸ್ಯೆ. ಆ ಶರ್ಟ್ ಹಾಕೊಂಡು ಚೆನ್ನಾಗಿತ್ತು ಅಂದ್ಕೊಂಡೆ, ಅದಕ್ಕ ಅಂತ ಅಂದ್ಕೊಂಡೆ, ತೊಗೊಂಡೆ ಕೈಯಲ್ಲಿ, ಮತ್ತೆ ಅದು ಬಿಟ್ಟು ಅದಕ್ಕಂಡೆ, ಎಂಥ ಕೆಲಸ ಮಾಡಿದೆ. ಇದು ಸಮಸ್ಯೆ. ಒಬ್ಬೊಬ್ಬರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸಮಸ್ಯೆ. ಸೊ ಈ ರೀತಿಯಾಗಿ ಇವೆಲ್ಲವುಗಳ ಮಧ್ಯೆ ಓಡ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಸಮಸ್ಯೆಗಳು ಇರೋದ್ರಿಂದ ನಮಗೆ ಅಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ. ಅಲ್ಲ, ಸಮಸ್ಯೆಗಳು ಇರೋದ್ರಿಂದ ನಾವು ಸಮಸ್ಯೆಗಳಿಗೆ ಸೊಲ್ಯೂಷನ್, ಸಮಸ್ಯೆ ಮತ್ತೆ ಬಂತು, ಮತ್ತೆ ಸೊಲ್ಯೂಷನ್, ಮತ್ತೆ ಬಂತು, ಮತ್ತೆ ಸೊಲ್ಯೂಷನ್, ಆ ರೀತಿಯಾಗಿ ಓಡ್ತಾ ಜೀವನ ಅನ್ನೋದು ಒಂದು ನಮಗೆ ಓಡ್ತಾ ಇದೆ, ಕಾಣ್ತಾ ಇಲ್ಲ. ಇಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ. ಬೆಳಗ್ಗೆ ನೀನು 8 ಗಂಟೆಗೆ ಎದ್ದರೂ ಯಾರೂ ಕೇಳಲ್ಲ, 10 ಗಂಟೆಗೆ ಎದ್ದರೂ ಯಾರೂ ಕೇಳಲ್ಲ. ಯಾವಾಗ ಎದ್ದರೂ ಅವಾಗ ಟಿಫನ್ ಸಿಗುತ್ತೆ, ಯಾವಾಗ ಬೇಕಾದ್ರೆ ಎದ್ದು ಸ್ನಾನ ಮಾಡ್ಬೋದು. ಏನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಟಿಫನ್ ಮಾಡಿದ್ಮೇಲೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ ಎಲ್ಲೋ ಹೋಗಿ ಕೂತ್ಕೊಂಡೆ, ಎಲ್ಲೋ ಹೋದೆ, ಸಿನಿಮಾ ನೋಡಿದೆ, ವಾಪಸ್ ಬಂದೆ, ಮತ್ತೆ ಊಟ ಮಾಡಿದೆ, ಮತ್ತೆ ಮಲಗಿದೆ, ಸಾಯಂಕಾಲ ಎದ್ದೆ, ಯಾರ ಹತ್ರ ಹೋದೆ, ಬಂದೆ. ಎಷ್ಟು ದಿನ? ಒಂದು ವಾರದಲ್ಲಿ ಲೈಫ್ ಗೆಟ್ಸ್ ಬೋರ್. ಹುಚ್ಚಿಡ್ದು ನಾನು ಯಾಕೆ ಬದುಕಬೇಕು ಅಂತ ಅನಿಸುತ್ತೆ. ದುಡ್ಡು ಸಖತ್ತಾಗಿದೆ, ಏನು ಡ್ರೆಸ್ ಬೇಕಾದ್ರೆ ತಗೋಬೋದು, ಎಂಥ ಕಾರ್ ಬೇಕಾದ್ರೆ ತಗೋಬೋದು. ಏನು ಮಾಡ್ತೀಯ? ಅದಕ್ಕೆ ಬೇಕಾದಷ್ಟು ದುಡ್ಡಿರ್ತಕ್ಕಂಥ ಮಕ್ಕಳು ಸುಸೈಡ್ ಯಾಕೆ ಮಾಡ್ಕೊತಾರೆ? ಇದೇ ಕೆಲಸ. ಬಿಕಾಸ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಲೈಫಲ್ಲಿ. ಥ್ಯಾಂಕ್ ಗಾಡ್, ಸಮಸ್ಯೆಗೆ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮನ್ನು ಬದುಕಿಸ್ತಾ ಇದ್ದಾವೆ, ಚಾಲೆಂಜ್ ಕೊಡ್ತಾ ಇದ್ದಾವೆ. ಒಂದು ಸಮಸ್ಯೆ ಬರುತ್ತೆ, ಇದನ್ನು ಎದುರು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾರೆ ಎಲ್ಲರೂ. ಏನೋ ಹೇಳ್ತಾರೆ, ನಿಂದು ಗೊತ್ತಾಗುತ್ತೆ, ಏನು ಅಂದ್ಕೊಂಡಿದ್ದೀನಿ ನಂದು. ಚಾಲೆಂಜ್ ತೊಗೊತೀವಿ, ನಾನು ಪ್ರೂವ್ ಮಾಡಬೇಕು, ಪ್ರೂವ್ ಮೈ ಸೆಲ್ಫ್. ಅದನ್ನು ಪ್ರೂವ್ ಮಾಡೋಕ್ಕೆ ಒದ್ದಾಡ್ತೀವಿ, ಮಾಡ್ತೀವಿ. ಅದು ಎಲ್ಲ ಸಮಸ್ಯೆ ಎಲ್ಲ ಪ್ರೂವ್ ಆಗಿ ನಾನು ಸಾಲ್ವ್ ಮಾಡ್ಕೊಂಡು ನಾನೇ ಖುಷಿ ಪಡ್ತೇನೆ, ಆನಂದ ಪಡ್ತೀನಿ. ಆ ಒಂದು ಆನಂದದ ಮುಂದೆ ಯಾವುದೂ ಇಲ್ಲ ನನಗೆ. ಪ್ರಪಂಚಕ್ಕೆ ತಲೆ ಎತ್ತಿ ನಿಲ್ತ್ಕೊತೀನಿ ನಾನು ಇದನ್ನು ಸಾಧನೆ ಮಾಡಿದೆ ಅಂತ ಹೇಳ್ತೀನಿ. ಇವೆಲ್ಲವೂ ಎಲ್ಲಿಂದ ಬರೋದು? ಸಮಸ್ಯೆಗಳಿಂದನೇ. ಇವತ್ತು ನಿಮಗೆ ಒಂದು ಜಾಬ್ ಬೇಕು, ಅದು ಹೇಳಿದ್ನಲ್ಲ, 90% 10% ತಗೊಂತೀಯ, ಏನೋ ಮಾಡ್ತೀಯ, ಇನ್ನೂ ಒಂದು ಕಂಪ್ನಿ ಬಿಟ್ಟು 10 ಕಂಪ್ನಿ ತಿರುಗ್ತೀಯ, ಎಲ್ಲ ಮಾಡ್ತೀಯ, ಒಂದು ಒಳ್ಳೆ ಉದ್ಯೋಗ ಸಿಕ್ಬಿಡುತ್ತೆ ಟಕ್ ಅಂತ. ಅವಾಗ ಎಷ್ಟು ಆನಂದ ಆಗ್ಬಿಡುತ್ತೆ ನನಗೆ. ನೀವೇನು 30% ಬಂದ್ರೂ 40% ಬಂದರೂ ಉದ್ಯೋಗ ಫಿಕ್ಸು. ಗೌರ್ಮೆಂಟ್ ಉದ್ಯೋಗ ಒಂದು ಆಯಿತಾ, ಗೌರ್ಮೆಂಟ್ ಉದ್ಯೋಗ ದುಡ್ಡು ಫಿಕ್ಸು, ಕೆಳಗೆ ಅಂಡರ್ ಟೇಬಲು ಫಿಕ್ಸು, ಎಲ್ಲ ಫಿಕ್ಸು. ಏನು ಮಾಡ್ತೀಯ ಆಮೇಲೆ? ಬೋರ್ ಅನಿಸುತ್ತೆ ಅವಾಗ ಆ್ಯಕ್ಚುಲಿ. ಜೀವನದಲ್ಲಿ ನಾವು ಇವತ್ತು ಏನಾದರೂ ಬದುಕಿದ್ದೀವಿ, ಸಂತೋಷವಾಗಿದ್ದೀವಿ ಅಂತಂದರೆ ವಿ ಶುಡ್ ಥ್ಯಾಂಕ್ಸ್ ಟು ಅವರ್ ಪ್ರಾಬ್ಲಮ್ಸ್. ಹಾಗೆ ನಾನು ಆ್ಯಕ್ಚುಲಿ ನೋಡ್ತಾ ಹೋದರೆ ನಿಮ್ಮ ಒಂದು ಲೈಫ್ ಜರ್ನಿ ತಗೊಳ್ತಾ ಹೋದರೆ ಹಲವಾರು ಸಮಸ್ಯೆಗಳು ನಿಮಗೆ ಬರ್ತಾ ಹೋಯ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ಕೆಲವೊಂದು ಕೇಳಿದ್ದೀನಿ, ಕೆಲವೊಂದು ನನಗಿನ್ನೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನೀವು 17 ಇಯರ್ ಇದ್ದಾಗ ಒಂದು ಸಮಸ್ಯೆನ ಇವತ್ತೇ ಕೇಳಿರೋದು ಆ್ಯಕ್ಚುಲಿ. ಎಷ್ಟೊಂದು ಸಮಸ್ಯೆಗಳ ಮುಖಾಂತರ ನೀವು ಅದನ್ನು ಮೆಟ್ಟಿ ಅದರಿಂದ ಹೊರಗಡೆ ಬಂದು ಮತ್ತೆ ಅದನ್ನು ಯಾವತ್ತೂ ಚಾಲೆಂಜಸ್ನ ನೀವು ಲೈಕ್ ಮಾಡ್ತಿರ್ತೀರ ಆ್ಯಕ್ಚುಲಿ. ಸೊ ಆ ಒಂದು ಮೆಂಟಾಲಿಟಿ ನಿಮಗೆ ಹೇಗೆ ಬೆಳೀತು ಸರ್ ಆ್ಯಕ್ಚುಲಿ? ಅಲ್ಲಿ ಇದು ಮೆಂಟಾಲಿಟಿ ಅಂತಲ್ಲ, ನಾನು ಈ ಸಮಸ್ಯೆಗಳು ಅನ್ನೋದೇ ಜೀವನ ಅಂತ ಗೊತ್ತಾಗಿದೆ ನನಗೆ ಇವಾಗ. ಅಂದರೆ ಅದು ಅಲ್ಲಿ ಕನ್ಫರ್ಮ್ ಅಲ್ಲ, ಅದರಿಂದಲೇ ನಾವು ಬದುಕಿರೋದು, ಅದರಿಂದಲೇ ನಾವು ಸಂತೋಷವಾಗಿರೋದು, ಅದರಿಂದಲೇ ನಮ್ಮ ಜೀವನ ಸಂತೋಷವಾಗಿರೋದು. ಸೊ ಅದರಿಂದಲೇ ನಾನು ಇಷ್ಟೆಲ್ಲ ಬೆಳೆದಿರೋದು ಅಂತ ಗೊತ್ತಾದ ಮೇಲೆ ನನಗೆ ಇನ್ನು ಸಮಸ್ಯೆಗಳು ಅನ್ನೋದನ್ನು ಬೇರೆಲ್ಲ, ಅದು ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಬೇಕು, ಬರಲೇಬೇಕು ಅವು. ನೀನು ಹೇಳಿದ್ನಲ್ಲ, ಕೆಲವೊಂದು ಸಮಸ್ಯೆಗಳು ಸೊಸೈಟಿಯಿಂದ ಬಂದಾಗ ಕೆಲವೊಂದು ಸಮಸ್ಯೆಗಳು ನಮಗೆ ನಾವೇ ಸಮಸ್ಯೆಗಳನ್ನು ಒಡ್ಡಿಕೊಳ್ಳಬೇಕಾಗುತ್ತೆ ಕೆಲವೊಂದು ಸಾರಿ. ಇವಾಗ ಲೈಫ್ ಬೋರ್ ಆಗ್ತಾ ಇದೆ, ಏನು ಮಾಡ್ಬೇಕು? ಅವಾಗ ಎಲ್ಲ ಚೆನ್ನಾಗಿದೆ, ಏನು ಮಾಡಬೇಕು? ಯು ಕ್ರಿಯೇಟ್ ಯುವರ್ ಓನ್ ಪ್ರಾಬ್ಲಮ್ಸ್. ಮಾಡ್ಕೋಬೇಕಾಗುತ್ತೆ ಅವಾಗ. ಏನೋ ಒಂದು ನಾನು ಇಂಥದ್ದು ಕಲಿತೀನಿ,
ಹೊಸ ಒಂದು ಭಾಷೆ ಕಲಿತೀನಿ, ಹೊಸ ಒಂದು ಮ್ಯೂಸಿಕ್ ಕಲಿತೀನಿ, ಹೊಸ ಒಂದು ಆರ್ಟ್ ಕಲಿತೀನಿ, ಇಲ್ಲ ಏನಾದರೂ ಒಂದಿಷ್ಟು ಅಗ್ರಿಕಲ್ಚರ್ ಮಾಡ್ತೀನಿ, ಅದು ಬೆಳೆಸ್ತೀನಿ, ಇದು ಮಾಡ್ತೀನಿ. ಏನಾದರೂ ಒಂದು ನಿನಗೆ ನೀನೇ ಕ್ರಿಯೇಟ್ ಮಾಡ್ಕೋಬೇಕು. ಅದು ಸಮಸ್ಯೆನೇ. ಇವತ್ತೊಂದು ಆರ್ಟ್ ಕಲಿತೀನಿ, ಅದು ಸಮಸ್ಯೆ ಅಲ್ವಾ? ಅದು ಇದಕ್ಕಿದ್ದಂಗೆ ಬರುತ್ತೆ ನನಗೆ, ಅಲ್ಲಿ ಎಫರ್ಟ್ ಇರುತ್ತೆ. ಎಸ್, ಅದಕ್ಕೆ ನೀನು ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು. ಸಮಸ್ಯೆ ಇಲ್ಲ ಅಂತಂದರೆ ನೀನು ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಲೈಫ್ ನಿನಗೆ ಬ್ಯೂಟಿಫುಲ್ ಕಾಣಲ್ಲ, ಅದು ಟೇಸ್ಟ್ಫುಲ್ಲಾಗಿ ಕಾಣೋದಿಲ್ಲ, ನಿನಗೆ ಬೋರ್ ಆಗುತ್ತೆ, ಡಲ್ ಆಗ್ತಿ ಮನುಷ್ಯ. ಅದಕ್ಕೆ ನೋಡಿ 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಬೇಗ ಸತ್ತೋಗ್ಬಿಡ್ತಾರೆ ಕೆಲವರು. ಹೌದು. ಓಕೆ, 60 ರಿಟೈರ್ಡ್ ಅನ್ನೋದು ಜಾಬ್ನಿಂದ, ಅವ್ನ ಲೈಫ್ನಿಂದ ಅಲ್ಲ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವ್ನು ಬದುಕ್ತಾನೆ. ಅವ್ರು ಹ್ಯಾಪಿ ಆಗಿರ್ತಾನೆ, ಇನ್ನೂ ಹೊರಗಡೆ ಹೋಗ್ತಾನೆ, ಸರ್ವಿಸ್ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ, ಫ್ರೆಂಡ್ಶಿಪ್ ಕಟ್ಕೊಳ್ತಾನೆ, ಏನೇನೋ ಮಾಡ್ತಾನೆ, ಮತ್ತು ಹೋಗ್ತಾನೆ, ಟ್ರಿಪ್ಗೆ ಹೋಗ್ತಾನೆ, ಇನ್ನೊಂದು ಮಾಡ್ತಾನೆ. ಇಲ್ಲ ಅಂತಂದರೆ ಬರೀ ಆಫೀಸು ಮನೆ ಹಿಡ್ಕೊಂಡು ಏನು ಮಾಡ್ತಾನೆ, ಮನೆ ಹಿಡ್ಕೊಂಡ್ಬಿಡ್ತಾನೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಏನಪ್ಪ ನಂದು ಆಗೈತಲ್ಲ ಆಯ್ತಲ್ಲ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇದು ನನಗೆ ಭಾಳ ಶಾರ್ಟ್ ಪೀರಿಯಡ್ನಾಗ ಅರ್ಥ ಆಯ್ತು ನನಗೆ. ಪ್ರಾಬ್ಲಮ್ಸ್ ಅನ್ನೋವು ನಮ್ಮನ್ನು ಅಪ್ಲಿಫ್ಟ್ ಮಾಡೋದಕ್ಕೆ ಬರ್ತವೆ. ಪ್ರಾಬ್ಲಮ್ಸ್ ಯಾವತ್ತೂ ನಮ್ಮನ್ನ ಡೌನ್ ಮಾಡೋಕ್ಕೆ ಬರಲ್ಲ. ನಮ್ಮ ಎಬಿಲಿಟಿನ ಬೆಳೆಸ್ತವೆ, ಅದರ ಪ್ರಾಬ್ಲಮ್ಸ್ನ ನಮ್ಮ ಎಬಿಲಿಟಿ ತೋರಿಸ್ತವೆ, ನಮ್ಮ ಎಬಿಲಿಟಿನ ನಾವು ರೈಸ್ ಮಾಡ್ತೀವಿ, ನಾವು ಅಪ್ಲಿಫ್ಟ್ ಆಗ್ತೀವಿ ಲೈಫಲ್ಲಿ. ನಾವು ಏನಂತ ಪ್ರೂವ್ ಮಾಡ್ತೀವಿ. ಇವೆಲ್ಲದಕ್ಕೂ ಕೂಡ ಸಮಸ್ಯೆಗಳೇ, ಪ್ರಾಬ್ಲಮ್ಸೇ ಕಾರಣ. ವಿತೌಟ್ ಪ್ರಾಬ್ಲಮ್ಸ್ ಯಾವ ಮನುಷ್ಯನೂ ಕೂಡ ಬೆಳೆಯಲ್ಲ. ನೀವು ನೋಡಿ ಬೇಕಾದ್ರೆ, ನೀವು ಯಾವುದೇ ಒಂದು ಸಕ್ಸಸ್ಫುಲ್ ಲೈಫ್ನ ಒಬ್ಬ ಇವನ್ನ ತಗೊಳ್ಳಿ, ಎಂಟರ್ಪ್ರಿನರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತ ತೊಗೊಂಡಾಗ ಅವನಿಗೆ ಪ್ರಾಬ್ಲಮ್ಸೇ ಅವನಿಗೆ ಜೀವನದಲ್ಲಿ ಅವನ ಮೇಲಾಡೋದಕ್ಕೆ ಕಾರಣ ಆಗಿರ್ತವೆ. ಈಗ ಗಾಂಧೀಜಿನ ಆ ಟ್ರೈನಲ್ಲಿ, ನಮಗೆ ಗೊತ್ತಿಲ್ಲ ನಿಜನೋ ಸುಳ್ಳೋ ಚರಿತ್ರೆ ಬರೆದಿರೋದು, ಟ್ರೈನ್ನಲ್ಲಿಂದ ಹೊರಗೆ ತಳ್ಳಿದ್ರು, ಬಿದ್ದರು, ಎದ್ದರು ಅಂತ ಹೇಳೋದು. ಆ ಒಂದು ಇನ್ಸಿಡೆಂಟು ಅವರಲ್ಲಿ ಏನೆಲ್ಲ ಚೇಂಜಸ್ ತಂದ್ಕೊಂಬಂತು. ಅಲ್ಲಿಂದ ಮತ್ತೆ ಇನ್ಸಿಡೆಂಟ್ಸ್ ಬಂತಾನೆ ಹೋದು. ಹೌದು. ಸುಭಾಷ್ ಚಂದ್ರ ಬೋಸ್ ಇವತ್ತು ಅಂಥ ಒಬ್ಬ ಮಿಲಿಟ್ರಿ ಕಟ್ಟೋದಕ್ಕೆ ಹೆಂಗೆ ಅದು ಸಾಧ್ಯ? ಅವರು ಸುಭಾಷ್ ಚಂದ್ರ ಬೋಸ್ ಸ್ಟೋರಿ ಓದ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತೆ ಹಂಗೆ. ಸೊ ಈ ರೀತಿ ಯಾವುದೇ ಒಬ್ಬ ಮಹಾಪುರುಷ ಆಮೇಲೆ ಸಕ್ಸಸ್ ಪರ್ಸನ್ನು ನೀವು ಯಾರೇ ತಗೊಳ್ರಿ, ಆ ಸಕ್ಸಸ್ ಅನ್ನೋದಕ್ಕೆ ನಮಗೆ ಮತ್ತೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಜೋಡಿಸ್ಬಾರ್ದು. ನಾನೇನು ಹೇಳ್ತಾ ಇದ್ದೀನಿ, ಬಿನ್ ಲಾಡನ್ ಈಸ್ ಆಲ್ಸೋ ಸಕ್ಸಸ್ಫುಲ್ ಪರ್ಸನ್ ಇನ್ ಇಸ್ ಓನ್ ವೇ. ಏನು ತಮಾಷೆನ? ಅಮೇರಿಕನ ಗಡ ನಡೆಸ್ಬೇಕಂದ್ರೆ ತಮಾಷೆನ? ಹೌದು. ಅಂದರೆ ಅವರು ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಅದನ್ನು ಯಾವ ರೀತಿ ಪ್ರಪಂಚ ಡೆವಲಪ್ ಆಗ್ತಾ ಇತ್ತು ಅದು ಬಿಟ್ಬಿಡಿ. ಒಂದು ಅಮೇರಿಕದಲ್ಲಿ ಹೋಗ್ಬಿಟ್ಟು 2 ಫ್ಲೈಟ್ಗಳು ತಗೊಂಡು ಅವ್ರನ್ನ ಓನ್ ಟವರ್ಗೆ ಹೊಡಿಬೇಕು ಅಂತಂದರೆ ಯಾವ ಲೆಕ್ಕ ಅದು? ಟೆರರಿಸಮ್ ಎಂಬುದು ಕ್ರಿಯೇಟ್ ಮಾಡಿದ್ದಾರೆ, ಅಮೇರಿಕನೇ ಕ್ರಿಯೇಟ್ ಮಾಡಿದ್ದು. ವರ್ಲ್ಡ್ ಟಾಪ್ 5 ಇಂಟೆಲಿಜೆಂಟ್ ಇಂಜಿನಿಯರ್ಸಲ್ಲಿ ಬಿನ್ ಲಾಡನ್ ಒಬ್ಬರು. ಟಾಪ್ ಮೋಸ್ಟ್ ಇಂಟೆಲಿಜೆಂಟ್ ಬಿನ್ ಲಾಡನ್. ಹೌದು, ಹಿ ಈಸ್ ಅನ್ ಇಂಜಿನಿಯರ್. ನಾಟ್ ಓನ್ಲಿ ಇಂಜಿನಿಯರ್, ಟಾಪ್ ಮೋಸ್ಟ್ ಇಂಟೆಲಿಜೆಂಟ್ ಇಂಜಿನಿಯರ್. ಸೊ ನಾನು ಒಳ್ಳೆಯದು ಕೆಟ್ಟನ ಬೈಫರ್ಗೆಟ್ ಮಾಡ್ತಾ ಇಲ್ಲ ಇಲ್ಲಿ. ಅಂದರೆ ನಾವು ಅದನ್ನು, ಸೊ ಅವನ ಲೈಫ್ನ ಹೆಂಗೆ ಅಪ್ಲಿಫ್ಟ್ ಮಾಡುತ್ತೆ ಅಂತ ಒಬ್ಬ ಲೀಡ್ರಾಗಿ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಯಾವುದೇ ಲೀಡರ್ಶಿಪ್ಪು ತಗೊಳ್ಳಿ, ಪ್ರಾಬ್ಲಮ್ನಿಂದನೇ ಬಂದಿರುತ್ತೆ. ಅದು ಪ್ರಾಬ್ಲಮ್ಸ್ ಕೊಟ್ಟೆ ಲೀಡರ್ಶಿಪ್ ಲೀಡ್ರಾಗಿ ಬೆಳೆದಿರ್ತಾನೆ. ಯಾವುದೇ ಲೀಡ್ರನ್ನ ಕೇಳಿ, ಸುಮ್ಮನೆ ಲೀಡ್ರ್ ಆಗಿರಲ್ಲ, ಇಲ್ಲ ಅವನು ಫಾಲೋವರ್ ಆಗಿಬಿಡ್ತಾನೆ. ಅವನಿಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಈಸ್ ಎ ಫಾಲೋವರ್, ಈಸ್ ನಾಟ್ ಎ ಲೀಡರ್. ಸಮಸ್ಯೆ ಬಂತು, ಪ್ರಾಬ್ಲಮ್ಸ್ ಬಂತು, ಈಸ್ ಎ ಲೀಡರ್. ನೋಡಿ ಹೆಂಗಿದೆ. ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮ್ನ ಫೇಸ್ ಮಾಡಿದಾಗ ಅವ್ನು ಲೀಡರ್ ಆಗ್ತಾನೆ. ಹೌದು. ಪ್ರಾಬ್ಲಮೇ ಇಲ್ಲ, ಫಾಲೋವರ್ ಆಗ್ತಾನೆ ಅವನು. ಜೈ 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 ಅಂತ ಲೈಫ್ ಲಾಂಗ್ ಜೈಯೇ ಅವನು. ಅಂದರೆ ಇದು ಮೈಂಡ್ ಗೇಮ್ ಅಂತ ಅನ್ಬೋದು. ಆ್ಯಕ್ಚುಲಿ ಗೇಮ್ ಅಲ್ಲ ಇದು, ಮೈಂಡ್ನ ನಮ್ಮ ಒಂದು ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ಇದು. ಇದು ಮೈಂಡ್ ಗೇಮ್ ಅಂತಂದರೆ ಇನ್ನೊಬ್ಬರು ನಮ್ಮ ಮೇಲೆ ಆಡ್ತಕ್ಕಂಥದ್ದು. ನಮ್ಮ ಮೈಂಡ್ ಮೇಲೆ ಯಾರಾದರೂ ಒಂದು ಗೇಮ್ ಪ್ಲೇ ಮಾಡಿದರೆ ಮೈಂಡ್ ಗೇಮ್ ಅನ್ಬೋದು. ಇನ್ನು ಇಟ್ ಈಸ್ ಅವರ್ ಓನ್ ಪ್ಲೇ. ಅಂದರೆ ಇಲ್ಲಿ ಆ ಸಮಸ್ಯೆ ಒಂದು ಎದುರಿಸೋದಕ್ಕೆ ನಾವು ರೆಡಿ ಇರೋದಿಲ್ಲ. ಸಮಸ್ಯೆ ಬಂದಿದೆ ಅಂತ ಅಂದಾಗ ಅದನ್ನು ನೋಡಿಬಿಟ್ಟು ನಾನು ಅದರಿಂದ ಹೆದರೋಗ್ಬಿಡೋದು. ಆ್ಯಕ್ಚುಲಿ ಹೆದರೋಗೋದು, ಅದನ್ನು ಎಸ್ಕೇಪ್ ಆಗೋದು. ಎಸ್ಕೇಪಿಸಮ್ ಅಂತ ಏನು ಕರಿತೀವಿ. ಯಾವತ್ತು ಪ್ರಾಬ್ಲಮ್ಸ್ನಿಂದ ನಾವು ಎಸ್ಕೇಪ್ ಆಗ್ಬೇಕಂತ ನೋಡ್ತೀವಿ. ನಮಗೆ ಬೆಸ್ಟ್ ವೇ ಏನಪ್ಪ ಅಂದರೆ ಎಸ್ಕೇಪ್ ಆಗಿಬಿಡೋದು ಅಷ್ಟೇ, ಅದನ್ನು ಸರಿಸ್ಬಿಡೋದು.
ಬಟ್ ಯಾವತ್ತೂ ಕೂಡ ಒಂದು ಪ್ರಾಬ್ಲಮ್ ಬಂದಾಗ ನಾವು ಎಸ್ಕೇಪ್ ಆದ್ವಿ ಅಂತಂದರೆ ಜಸ್ಟ್ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಅರ್ಥ ಅದು. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರ್. ಅದನ್ನು ಕಂಪ್ಲೀಟ್ ಕ್ಯೂರ್ ಮಾಡ್ಕೊಳ್ಳಲ್ಲ, ಬರೀ ಒಂಥರ ಈಗ ಯಾವುದೋ ಒಂದು ನಮಗೆ ನೆಗಡಿ ಬಂದಾಗ ಒಂದು ಟ್ಯಾಬ್ಲೆಟ್ ಹಾಕೊಂಡ್ರೆ ನೆಗಡಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ, ಹೋಯ್ತು ಅದು ಬರ್ತಾನೆ ಇರುತ್ತೆ. ಸೊ ಅದೇ ರೀತಿಯಾಗಿ ಯಾವುದೇ ಒಂದು ಪ್ರಾಬ್ಲಮ್ನ ನಾವು ಫುಲ್ ಇನ್ ಡೀಟೇಲ್ ಹೋಗಲ್ಲ, ರೂಟ್ ಲೆವೆಲ್ಗೆ ಹೋಗಿ ನೋಡಲ್ಲ ಅಂತಂದರೆ ನಾವು ಅದನ್ನು ಎಸ್ಕೇಪ್ ಆ ಕ್ಷಣದಲ್ಲಿ ಪಾರಾಗಬೇಕು ನಮಗಷ್ಟೇ. ಬೀಸೋ ದೋಣೆಯನ್ನು ತಪ್ಪಿಸ್ಕೋಬೇಕಪ್ಪ, ಆ ದೋಣೆ ಬೀಸ್ತಾನೆ ಇರ್ತಾನೆ ಅವನು. ಸೊ ನಾನು ತಪ್ಪಿಸ್ಕೋಬೇಕು, ಸಮಸ್ಯೆ ನನಗೆ ಬೇಡ ಅಂದ್ಕೊಂಡವನು ಯಾರು? ಫಾಲೋಯರ್. ಅವನು ಅಲ್ಲೇ ಇರ್ತಾನೆ. ಸಮಸ್ಯೆನ ಬರಲಿ ನಾನು ಎದುರಿಸ್ತೀನಿ, ಅವನು ಲೀಡರ್ ಆಗ್ತಾನೆ, ಅವನು ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ ಲೈಫಲ್ಲಿ, ಅವನು ಬೆಳಿತಾನೆ. ಈ ಒಂದು ಮನಸ್ಥಿತಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಮೇಜರಾಗಿ ಯಾವ ಒಂದು ವ್ಯಕ್ತಿತ್ವ ಅಥವಾ ಥಾಟ್ಸ್ ಅನ್ನೋದು ನಮ್ಮ ಮೈಂಡಲ್ಲಿ ವ್ಯಕ್ತಿತ್ವ ಅಲ್ಲ, ದಿಸ್ ಇಸ್ ಆ್ಯಕ್ಚುಲಿ ಇಟ್ಸ್ ಅನ್ ಆ್ಯಟಿಟ್ಯೂಡ್. ಓಕೆ, ನಾನು ಅದಕ್ಕೆ ನಮ್ಮ ಮಕ್ಕಳಿಗೆ ಏನು ಹೇಳ್ತೀನಿ ಅಂತಂದರೆ, ಮಕ್ಕಳಿಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಕೊಡಿ, ಮನೆಯಲ್ಲಿ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿ, ಆ ಪ್ರಾಬ್ಲಮ್ಸ್ನ ಓವರ್ಕಮ್ ಆಗಂಗೆ ನೀವು ಮಾಡಿ ಅವ್ರ ಮಕ್ಕಳಿಗೆ. ಅವು ಸಮಸ್ಯೆಗಳಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಅವ್ರಿಗವರೇ ಪರಿಹಾರ ಕಂಡುಕೊಂಡು ಹೊರಗೆ ಬರುವಂಥ ಒಂದು ಶಕ್ತಿ ಬಂತು ಅಂತಂದರೆ ನಾಳೆ ದೊಡ್ಡ ಸಮಸ್ಯೆ ಬಂದಾಗಲೂ ಕಂಡುಕೊಳ್ತಾರೆ. ಹೌದು. ನಾವು ಈ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಬಾರ್ದು, ಅವ್ರು ಆರಾಮಾಗಿರ್ಬೇಕು ಲೈಫಲ್ಲಿ, ಜೀವನದಾಗ ತುಂಬ ಆ ಥರ ಏನಿಲ್ಲ. ಯಾಕೆಂದರೆ ಇವತ್ತು ನಾನು ಇರ್ತೀನಿ ಅಂತ ಏನು ಗ್ಯಾರಂಟಿ? ಪಟಕ್ಕಂತ ಹೋಗ್ಬಿಟ್ರೆ ನೆಕ್ಸ್ಟಿಗೆ ಮಕ್ಕಳು ನೋಡ್ಕೊಳ್ಳಾರ ಯಾರು? ಸೊ ಮಕ್ಕಳಿಗೆ ನೀನು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ದುಡ್ಡು ಮಕ್ಕಳಿಗೆ ಕೊಡೋದಲ್ಲ, ಮಕ್ಕಳ ಇನ್ಶೂರೆನ್ಸ್ ಆ ಥರ ಆಗಬೇಕು. ನಾನಿದ್ರೂ ಇಲ್ದಿದ್ರೂ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಪ್ರಾಬ್ಲಮ್ಸ್ಗೆ ಅವ್ರ ಸೊಲ್ಯೂಷನ್ ಕಂಡುಕೊಳ್ಳತಕ್ಕಂಥ ಒಂದು ಮನೋಭಾವವನ್ನು ಅವರಲ್ಲಿ ಬೆಳೆಸ್ಬೇಕು ನಾವು. ಬೆಳೆಸ್ಬೇಕು ಅಂದರೆ ಫಸ್ಟ್ ನಾವು ಅದನ್ನು ಫೇಸ್ ಮಾಡಿರ್ಬೇಕು ತಾನೆ. ನಾವೇನು ಫೇಸ್ ಮಾಡಲ್ಲಪ್ಪ, ಎಲ್ಲ ಎಸ್ಕೇಪ್ ಆಗಿಬಿಡೋದು, ಎಲ್ಲ ಮೈ ತುಂಬ ಎಣ್ಣೆ ಹಚ್ಕೊಂಡು ಕುತ್ಕೊಂಡ್ಬಿಡೋದು, ಬರೀ ಜಾರ್ಕೊಳ್ಳೋ ಕೆಲಸ. ಒಮ್ಮೆಗೆ ದೊಡ್ಡ ಸಮಸ್ಯೆ ಬಂದುಬಿಡುತ್ತೆ, ಬಂಡೆ ತರಮಲ್ಲೇ ಬಂದುಬಿಡುತ್ತೆ, ಬಿದ್ದುಬಿಡುತ್ತೆ ಒಕ್ಕಂತ. ಆ ಥರ ಆಗಬಾರ್ದು ಅವತ್ತು ಕೂಡ. ಅದಕ್ಕೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ನಾವು ಮೊದಲು ಅದನ್ನು ಓವರ್ಕಮ್ ಮಾಡೋದನ್ನು ಕಲಿಬೇಕು, ಆ್ಯಕ್ಸೆಪ್ಟ್ ಮಾಡಬೇಕು. ಚಿಕ್ಕ ಸಮಸ್ಯೆಗಳು ಓವರ್ಕಮ್ ಮಾಡಬೇಕು, ಅದರಿಂದ ಹೊರಗೆ ಬರಬೇಕು, ನಿಂತು ನೋಡಬೇಕು. ಸಮಸ್ಯೆಗಳಿಂದ ಹೊರಗೆ ಬಂದಾಗ ನನ್ನ ಮನಸ್ಥಿತಿ ಹೆಂಗಿರುತ್ತೆ, ನಾನು ಎಷ್ಟು ಖುಷಿನ ಅನುಭವಿಸ್ತೀನಿ, ಇವೆಲ್ಲ ಒಂದೊಂದು ಮಾಡ್ತಾ ಬಂದಾಗ ಆಗುತ್ತೆ. ಆದಮೇಲೆ ಇವಾಗ ನಾವೇನು ಮಾಡ್ತೀವಿ ಅಂದರೆ ಸಮಸ್ಯೆಗಳು ಯಾವ ಬರಲಿ, ಈ ನಮ್ಮ ಹತ್ರ ಬೇಕಾದಷ್ಟು ಸಮಸ್ಯೆ ಇದಾವೆ ಈಗಾಗಲೇ. ಏನು ಸಮಸ್ಯೆ? ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೇಳೋಕ್ಕಾಗಲ್ಲ, ಅದು ಸಮಸ್ಯೆ ಅದು. ಯು ಹ್ಯಾವ್ ಟು ಓವರ್ಕಮ್ ದಟ್ ಪ್ರಾಬ್ಲಮ್. ಅದರಿಂದ ಹೊರಗೆ ಬೇಕು, ನೋಡೋಣ. 6 ಗಂಟೆಗೆ ಎದ್ದೇಳು, 1 ತಿಂಗಳು 40 ದಿನನೋ 2 ತಿಂಗಳು ಅದನ್ನೇ ಮಾಡಿ ನೋಡೋಣ. 1-2 ತಿಂಗಳಾದಮೇಲೆ ವಿತೌಟ್ ಅಲಾರಾಮ್ ಇಟ್ಕೊಳ್ಳೋದಂಗೆ ಎದ್ಬಿಡ್ತೀಯ, ಖುಷಿ ಆಗುತ್ತೆ. ಅವಾಗ ನಿನ್ನ ಸಮಸ್ಯೆನ ಗೆದ್ದಂಗೆ ನೀನು. ನೀನು ಡೈಟ್ ನೋಡ್ಕೊ, ನಾನಿಂಥ ಡೈಟ್ ಮಾಡಬೇಕು, ಡಿಸೈಡ್ ಮಾಡು, ನಾನು ಈ ಥರ ಊಟ ಮಾಡಬೇಕು, ಹಿಂಗೆ ಮಾಡಬೇಕು, ಒಂದು 4-5 ಕೆಜಿ ತೂಕ ಕಮ್ಮಿ ಮಾಡುತ್ತೆ, ಅದೊಂದು ಖುಷಿ ಆಗುತ್ತೆ. ಅಂದರೆ ಇವೆಲ್ಲವೂ ಚಾಲೆಂಜಸ್ನ ನಮಗೆ ನಾವು ಒಡ್ಡಿಕೊಳ್ಳೋದು, ನಮಗೆ ನಾವೇ ಒಡ್ಡಿಕೊಂಡು ನಮಗೆ ನಾವೇ ಒಂದು ಅದನ್ನು ಓವರ್ಕಮ್ ಆಗೋದು. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ, ಕೆಲವೊಂದು ಚಾಲೆಂಜಸ್ನ ನಾವಾಗೇ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾವುದೇ ಸಮಸ್ಯೆ ಇಲ್ಲದಾಗ ನಾವಾಗೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದರೆ, ಆ್ಯಕ್ಚುಲಿ ನಾವು ಈ ಥರ ಥಿಂಕ್ ಮಾಡ್ತಾ ಹೋದಾಗ ಯಾವ ಸಮಸ್ಯೆನ ನಾವಾಗೇ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಯಾವ ಸಮಸ್ಯೆಗಳು ಬಂದಾಗ ಅದನ್ನು ನಾವು ಅದರಿಂದ ದೂರ ಇರಬೇಕು ಅಂತ ಹೇಳಿದ್ರೆ, ಸಮಸ್ಯೆಗಳು ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋದ್ವಿ. ಅಲ್ಲಿ ಯಾವ ಸಮಸ್ಯೆನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಗೆ ನಾನು ಚೂಸ್ ಮಾಡಬೇಕು ಆ್ಯಕ್ಚುಲಿ. ಅಲ್ಲಿ ಇದು ತಪ್ಪು ಪ್ರಶ್ನೆ. ಯಾಕೆ ಗೊತ್ತಾ? ಯಾವ ರೀತಿ ಸಮಸ್ಯೆ ಬರ್ತವೆ ನಮಗೆ ಗೊತ್ತಿಲ್ಲ. ಅಂದರೆ ನಾನು ಕೇಳ್ತಾ ಇರೋದು ಇಲ್ಲಿ ನಾನಾಗೆ ಕ್ರಿಯೇಟ್ ಮಾಡ್ಕೊತಾ ಇರ್ತೀನಿ ಎಷ್ಟೊಂದು. ಯಾಕಂದರೆ ನಾವು 50% ಇರ್ತಕ್ಕಂಥದ್ದನ್ನು ನಾವಾಗೆ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಮಸ್ಯೆಗಳನ್ನು 50% ಇರೋದನ್ನು ಆಲ್ಮೋಸ್ಟ್ 100% ಮಾಡ್ಕೊಂಬಿಟ್ಟಿದ್ದೀವಿ ಇವಾಗ. ಆ 100%ಅಲ್ಲಿ ನಾವು ಆ ಸಮಸ್ಯೆಗಳು ಬರದೇ ಇರೋ ಥರ ನಾವು ಯಾವ ಥರ ನಾವು ನೋಡ್ಕೋಬೋದು ಅನ್ನೋದನ್ನ ಕೇಳ್ತಾ ಇದ್ದೀವಿ. ಇದು ನಾನು ಹೇಳಿದೆ ಇವಾಗ 100% ಸಮಸ್ಯೆಗಳಂತ ಹೇಳಿದ್ರಲ್ಲ, ಇದರ ಮೂಲ ಒಂದೇ. ಓಕೆ, ಈ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು ಯಾವುದು? ಮೈಂಡ್, ನಿನ್ನ ಮನಸ್ಸು. ಸೊ ಮನಸ್ಸನ್ನು ಬಿಚ್ಚಿ ನೋಡೋದನ್ನು ಕಲಿಬೇಕು. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಈಗಾಗಲೇ ಪ್ರೊಡಾಮಿನೆಂಟ್ ಥಾಟ್ಸ್ ಅನ್ನೋದು ಕ್ರಿಯೇಟ್ ಆಗೋಗ್ಬಿಟ್ಟಿದೆ, ಒಂದು ಟ್ಯಾಂಪ್ಲೆಟ್ಸ್ ಆಗಿ ಕೂತ್ಕೊಂಡಿದೆ.
ಸೊ ಅವುಗಳಿಂದ ಸಮಸ್ಯೆಗಳು ಬರ್ತಾ ಇದ್ದಾವೆ. ಇವಾಗ ನೀನು ಬೆಳಗ್ಗೆ ಕಾರ್ ಸ್ಟಾರ್ಟ್ ಮಾಡೋಕೆ ಹೋದೆ, ಯಾರೋ ಎದುರು ಬಂದರು ಅಂತ ಅಂದ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಇಂಥವ್ರು ಎದುರು ಬಂದರೆ ನನಗೆ ಒಳ್ಳೇದಾಗಲ್ಲ ಅಂತಿತ್ತು. ಇಟ್ಸ್ ಎ ಪ್ರೊಡಾಮಿನೆಂಟ್ ಥಾಟ್. ಅದು ರಿಜಿಸ್ಟರ್ ಆಗಿದೆ, ಒಂದು ಟ್ಯಾಂಪಲ್ಟಾಗಿ ಕೂತ್ಕೊಂಡಿದೆ. ಬಂದರು, ಮುಗಿದೋಯ್ತು ಕೆಲಸ ನಿಂದು. ಆವತ್ತು ಏನಾಯಿತು ಎಲ್ಲವನ್ನೂ ಕೂಡ ಅಲ್ಲೇ ಹಾಕ್ತೀನಿ ನಾನು ತೊಗೊಂಡೋಗಿ. ಅವ್ರು ಬಂದಿರೋದಕ್ಕೆ ಈಗ ಆಯಿತು. ಎಸ್, ಅಂದರೆ ಈಗಾಗಲೇ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಕೆಲವೊಂದು ಟ್ಯಾಂಪ್ಲೇಟ್ಸ್ ಇದ್ದಾವಲ್ಲ, ಆ ಟ್ಯಾಂಪ್ಲೇಟ್ಸ್ನ ನಾನು ಅಳಿಸಿ ಹಾಕಿಲ್ಲ ಅಂತಂದರೆ ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರೋದು ಅದೇ ಸಮಸ್ಯೆ ಮೇಲೆ. ಈಗ ದೇವರ ಮುಂದೆ ಕೂತ್ಕೊಂಡೆ, ದೀಪ ಹಚ್ಚಕ್ಕೆ ಹೋಗಿದ್ದೆ ಅಂತ ಅಂದ್ಕೊ. ಏನೋ ಮೂಗಿನಿಂದ ಗಾಳಿ ಬಂತು, ದೀಪ ಆರಿತು ಅಂತ ಅಂದ್ಕೊ. ಶುರು ಆಯ್ತು ನಿನ್ನ ಭಯ. ಅಯ್ಯೋ ದೀಪ ಆರೋಯ್ತು, ಇವತ್ತು ಏನಾಗೋಗ್ಬಿಡುತ್ತೆ. ಒಂದೊಂದ್ಸಲ ಮಂಗಳಾರತಿ ಮಾಡ್ತಾ ಇರ್ತೀವಿ, ಟಕ್ ಅಂತ ಗಾಳಿ ಮಂಗಳಾರತಿ ಆರೋಯ್ತು ಅಂತ ಅಂದ್ಕೊ, ಮುಗಿದೋಯ್ತು ಕೆಲಸ. ಅಯ್ಯೋ ಆರೋಯ್ತು, ಏನೋ ಆಗುತ್ತೆ, ಏನೋ ಆಗ್ಬಿಡುತ್ತೆ, ಏನೋ ಇದಾಗೋಗ್ಬಿಡುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ನನ್ನ ಭಯಗಳಿಗೆ ನಾನು ಬಂದಿಯಾಗಿರ್ತಕ್ಕಂಥವು ಎಷ್ಟಿದ್ದಾವೆ ಅಂತ ನೋಡ್ಕೊಂಡು ಅವೇ ಸಮಸ್ಯೆಗಳಿಂದ ಹೊರಗೆ ಬರೋದನ್ನೇ ನಾವು. ಈಗ ನನಗೆ ಅಂಥಲ್ಲಿ ಯಾವೂ ಇಲ್ಲ ನನ್ನ ಹತ್ರ ಅಂಥವು. ಒಂದು ಇಂಥವು ಇದ್ದಾವೆ ಅಂತಿಲ್ಲ, ಬಟ್ ನಮ್ಮ ಮನೆಯವ್ರಿಗೆ ಕೆಲವೊಂದು ನಾಟಕ ಮಾಡ್ತಿರ್ತೀನಿ ನಾನು. ಅಂದರೆ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತೀನಿ. ಇಲ್ಲ, ಮಾಡಲ್ಲ. ಈ ಮನೇಲಿ ಬೈತಿರ್ತಾರಂತ ಕೆಲವೊಂದು ನಾಟಕ ಮಾಡ್ತಿರ್ತೀನಿ ಅಷ್ಟೇ. ಬಟ್ ನನಗೆ ಎಲ್ಲೆಲ್ಲೂ ಬೆಳ್ಳು ಕಾಲೋಟು ಕೂಡ ಇಲ್ಲ. ಅಂದರೆ ನಾವಾಗೆ ಎಸ್ಪೆಷಲಿ ನಾನು ಟ್ಯಾಂಪ್ಲೆಟ್ಸ್ ಹೇಳ್ತಾರೆ. ನಾನು ನನ್ನ ಮನಸ್ಸಲ್ಲಿ ಈಗಾಗಲೇ ಅಚ್ಚಾಗಿ ಕೂತ್ಕೊಂಡಿರ್ತಕ್ಕಂಥವು ನಾನು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಹಲವಾರು ಡಿಲೀಟ್ ಮಾಡಿದ್ದೀನಿ. ವಾಸ್ತುಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಈ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಯಾರೋ ಎದುರು ಬರೋದಾಗಿರ್ಬೋದು, ಬಗಲು ಬರೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಥರ ಏನೇನೋ ಇದ್ದಂಥವಾಗಿರ್ಬೋದು, ಇವು ಯಾವೂ ಕೂಡ ನನ್ನ ಮನಸ್ಸಲ್ಲಿ ಹೋಗಿಲ್ಲ. ಆಗಲೇ ನಿಧಾನವಾಗಿ ಎಲ್ಲದನ್ನು ಕರಗಿಸ್ಬಿಟ್ಟಿದ್ದೇನೆ ಆಗಲೇ. ಸೊ ನನಗೆ ಅನಿಸ್ತದೆ ಎಷ್ಟು ಫ್ರೀ ಆಗಿದ್ದೀನಪ್ಪ ಅಂತ ಅನ್ನಿಸ್ತದೆ ನನಗೆ ಇವಾಗ. ಅಂದರೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಅದನ್ನು ಹ್ಯಾಂಡಲ್ ಅಂದರೆ ಎದುರಿಸ್ತೀನಿ ಅನ್ನೋ ಒಂದು ಮನೋಭಾವ ಅದು ನನಗೆ ಇದೆ. ಅದೇ ಅಂತ ಅಲ್ಲ, ನನಗೆ ಸಮಸ್ಯೆನನ್ನು ಎದುರು ನೋಡೋಕ್ಕೂ ಹೋಗಲ್ಲ, ಬರಲಿ ಅಂತ ಕೇಳೋಕ್ಕೂ ಹೋಗಲ್ಲ. ಅದು ಇಲ್ಲ ನನಗೆ. ಎವ್ರಿ ಡೇ ಬರ್ತಾ ಇರ್ತವೆ, ಬಂದಾಗ ನೋಡ್ಕೊಳ್ಳೋಣ. ಎವ್ರಿ ಡೇ ಬರುತ್ತೆ ಅವು. ಆ ಸಮಸ್ಯೆಗಳು ಇಲ್ಲ ಅಂತಲ್ಲ, ಅವು ಕಾಮನ್. ಅವು ಇವಾಗ ಎರಡು ರೀತಿಯಾಗಿರ್ತಕ್ಕಂಥ ಸಮಸ್ಯೆ. ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಸ್ಯೆ, ಇನ್ನೊಂದು ಪ್ರಾಪಂಚಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಪ್ರಾಪಂಚಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಯಾವತ್ತೂ ಹೆದರದೇ ಬೇಕಾಗಿಲ್ಲ, ಬಟ್ ಅಲ್ಲೇ ಹೆದರೋದು ನಾವು ಹೆದರ್ಬೇಕಾಗಿರೋದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಸ್ಯೆಗಳು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ಏನು? ಅದೇ ಹೇಳಿದ್ನಲ್ಲ, ಈಗೆಲ್ಲ ನಮ್ಮ ಮೈಂಡಲ್ಲಿ ಆಲ್ರೆಡಿ ಕೂತ್ಕೊಂಡಿರ್ತಕ್ಕಂಥ ಟ್ಯಾಂಪ್ಲೆಟ್ಸ್ ಏನಿದೆ ಇವೆಲ್ಲ ದಿಸ್ ಇಸ್ ಆಲ್ ಸ್ಪಿರಿಚುವಲ್ ಪ್ರಾಬ್ಲಮ್ಸ್. ಇವೆಲ್ಲ ರಿಜಿಸ್ಟರ್ಡ್ ಆಗಿಬಿಟ್ಟಿದೆ ನಮ್ಮ ಮೈಂಡಲ್ಲಿ. ನಾವು ಅದನ್ನು ಓವರ್ಕಮ್ ಆಗಿ ಹೊರಗೆ ಬರೋಕ್ಕಾಗ್ತಾ ಇಲ್ಲ ನಮಗೆ. ಅವು ನಮ್ಮ ಆಲ್ವೇಸ್ ನಮ್ಮ ಅದು ಪ್ರತಿಯೊಂದು ಆಲೋಚನೆ ಹೇಗಿರ್ಬೇಕಂದ್ರೆ ಇವುಗಳಿಂದ ಹೆಂಗೆ ಹೊರಗೆ ಬರೋದು ನಾವು. ಹೌದು. ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಅಂತ 3 ರೀತಿ ಸಮಸ್ಯೆಗಳು. ಸೊ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಇವೇ ಸಮಸ್ಯೆಗಳು. ದೈವಿಕ ಅಂತಂದರೆ ಪ್ರಪಂಚ ಒಡ್ಡಂಥ ಸಮಸ್ಯೆಗಳು ನಮಗೆ ಇವು ಬರ್ತಕ್ಕಂಥವು. ಭೌತಿಕವಾಗಿರ್ತಕ್ಕ ಸಮಸ್ಯೆಗಳು ಕಾಮನ್. ಅವು ದಿನನಿತ್ಯ ಅವು ಇದ್ದೇ ಇರ್ತಾವೆ ಸಮಸ್ಯೆಗಳು. ಅವು ಇರಲೇಬೇಕು. ಅವಿದ್ರೇ ಹೇಳಿದ್ನಲ್ಲ ಎಕ್ಸಾಂಪಲ್ ನಿಮಗೆ, ಅವಿದ್ರೇ ಬದುಕೋಕ್ಕಾಗೋದು ಅಂತ. ಸೊ ಬದುಕಿಸ್ತವೆ ನಮ್ಮನ್ನು. ನಾವು ಅದನ್ನು ಕೆಟ್ಟುವಂತ ಅಂದರೆ ನಾವು ಅದನ್ನು ಬರಬಾರ್ದು, ಬಟ್ ನಮ್ಮ ಬದುಕ್ಸೋಕ್ಕಾಗಿ ಬಂದಿರ್ತಾವೆ ಅವೆಲ್ಲ. ಇದ್ದಕ್ಕಿದ್ದಾಗ ಒಬ್ಬನು ದಪ್ಪ ಆಗಿಬಿಡ್ತಾನೆ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ತೂಕಳಿಸು ಅಂತಾನೆ, ಮುಗಿದೋಯ್ತು ಅವ್ನ ಲೈಫ್. ಒಂದು 3-4 ತಿಂಗಳು ಸಮಸ್ಯೆ ತೂಕಳಿಸೋದ್ರಲ್ಲೂ ಸರಿ ಹೋಗ್ಬಿಡ್ತಾನೆ. ಅವನು ತೂಕ ಎಳೆದು ಬಿಡ್ತಾನೆ, ಒಂದು 15-20 kg ಎಳೆದು ಬಿಡ್ತಾನೆ. ಅವನು ಹೀರೋ ಆಗಿಬಿಡ್ತಾನೆ. ಅವನು ಎಲ್ರಿಗೂ ಹೇಳೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಅವನ ಸಮಸ್ಯೆ ಮತ್ತು ಪ್ಲಸ್ ಆಗೋಗ್ಬಿಡುತ್ತೆ ಅಲ್ಲಿ. ಹೌದು. ಅವನೆಲ್ಲರೂ ಗ್ರೇಟ್ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಏನಪ್ಪ 20 kg ತೂಕ ಇಳಿಸ್ಬಿಟ್ಟ ಅವನು, ಗ್ರೇಟಪ್ಪ, ಏನು ಕಮಿಟ್ಮೆಂಟು. ಅವ್ನಿಗೆ ಎಷ್ಟು ಖುಷಿ ಬಂದುಬಿಡುತ್ತೆ ಆಮೇಲೆ ಅವನಿಗೆ. ಇನ್ನಿಷ್ಟು ಅವನು ಅದನ್ನು ಬಾಡಿ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಲೈಫ್ ಬಂದುಬಿಡುತ್ತೆ ಅವನಿಗೆ. ಅವಾಗ ಒಳ್ಳೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿಬಿಡ್ತಾನೆ, ಜಿಮ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿರ್ತಾನೆ. ಅವನು ಏನೋ ಒಂಥರ ಅವನು ಒಂದು ಹೀರೋ ಆಗಿಬಿಡ್ತಾನೆ ಎಲ್ರಿಗೂ ಕೂಡ. ಏನೇ ಸಮಸ್ಯೆ ಬಂದರೆ ಅವ್ನಿಗೆ ಫೋನ್ ಮಾಡಿ ಕೇಳ್ತಾರೆ, ಏನಪ್ಪ ನಾನು ಇದು ತಿನ್ಲ ಬೇಡ ಅಂತ. ನೋಡಿ ಅವನು ಎಲ್ಲಿದ್ದೆಲ್ಲೇ ಹೋಗ್ಬಿಟ್ಟು ಅವನು ಬಿಕಮ್ ಅನ್ ಎಕ್ಸ್ಪರ್ಟ್. ಸೊ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ನಾವು ಅದನ್ನು ಬಿಚ್ಚಿ ನೋಡಿದಾಗ ನಮಗೆ ಮತ್ತೆ ಒಳ್ಳೆಯದಾಗ್ಬಿಡುತ್ತದೆ. ಅದಕ್ಕೆ ನಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಈ ಟ್ಯಾಂಪ್ಲೆಟ್ಸ್ ಅಚ್ಚಾಗಿ ಕೂತ್ಕೊಂಡಿರ್ತಕ್ಕಂಥವೇನಿದ್ದಾವೆ ಅವನ್ನ ಡಿಲೀಟ್ ಮಾಡಬೇಕಾಗಿರೋದೇ ಆಧ್ಯಾತ್ಮಿಕ ಸಮಸ್ಯೆಗಳು. ಅಲ್ಲ, ನಾನು ಕಂಪ್ಲೀಟ್ ಡಿಲೀಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇವಾಗಲೂ ನನ್ನ ಹತ್ರ ಬೇಕಾದಷ್ಟು ಇದ್ದಾವೆ, ಇನ್ನೂ ಮಾಡೋವಿದ್ದಾವೆ. ಬಟ್ ಆಲ್ರೆಡಿ ನಾನು ಒಂದು 50-60% ಕ್ರಾಸ್ ಆಗಿಬಿಟ್ಟಿದ್ದೀನಿ. ನನಗಿವಾಗ ಅನಿಸ್ತದೆ ಎಷ್ಟು ಹಗರ ಆಗಿದೆ ನನ್ನ ಜೀವನ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ಕೂಡ ನನಗೆ ಅದಿಲ್ಲವೇ ಇಲ್ಲ. ಸೊ ಹಾಗಾದರೆ
ಲೈಫಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಸಮಸ್ಯೆಗಳು ಬಂದಿದೆ ಅಂತ ಅಂದರೆ ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗಿರೋದು ಫಸ್ಟು ಒಂದು. ಯಾವುದೇ ಸಮಸ್ಯೆ ಅಂತ ನೀನು ಸಮಸ್ಯೆಗಳು ಕಾಮನ್ ಆಗಿರ್ತವೆ. ನಿನಗೆ ಯಾವುದಾದ್ರು ದೊಡ್ಡ ಸಮಸ್ಯೆ ಬಂತು ಅಂತ ಅನಿಸಿದಾಗ ಫಸ್ಟ್ ಆ್ಯಕ್ಸೆಪ್ಟ್ ಮಾಡಬೇಕು. ಆ್ಯಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಅದನ್ನು ಬಿಚ್ಚಿ ನೋಡಬೇಕು. ಸೊ ಅದು ನನ್ನಿಂದ ಬಂದಿದೆಯಾ ಅಥವಾ ಸೊಸೈಟಿಯಿಂದ ಬಂದಿದೆ. ಸೊಸೈಟಿ ಅಂದರೆ ಬೇರೆ ಯಾರೇ ಆಗಿರ್ಬೋದು, ಮನೇಲಿ ಮಿಸಸ್ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರಿಂದೇ ಬಂದರೂ ಸೊಸೈಟಿಯಿಂದ ಬಂದಂಗೆ ಅದು. ಓಕೆ, ಫ್ಯಾಮಿಲಿಯಿಂದ ಬಂದಿದೆಯಾ, ಸೊಸೈಟಿಯಿಂದ ಬಂದಿದೆಯಾ, ಅಥವಾ ಪ್ರಕೃತಿಯಿಂದ ಬಂದಿದೆಯಾ, ನೇಚರಿಂದ ಬಂದಿದೆಯಾ. ಕೆಲವು ನೇಚರಿಂದ ಸಮಸ್ಯೆ ಬರ್ತವೆ. ಓಕೆ, ನೇಚರಿಂದ ಬಂದಿದೆಯಾ. ಸೊ ಇವಾಗ ಅವಾಗೇನಾಗುತ್ತೆ, ನಮಗೆ ನೆಕ್ಸ್ಟ್ ಆ್ಯಕ್ಷನ್ ಪ್ಲಾನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಏನು ಮಾಡ್ಬೋದು ನಾವು, ಈ ಪೇಚಾಟ ನಿಲ್ಲುತ್ತೆ, ಗುಣಗಾರ ನಿಲ್ಲುತ್ತೆ, ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಆ್ಯಕ್ಷನ್ ತೊಗೊತೀವಿ, ಮುಂದಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಯಾವುದೇ ಇರ್ಬೋದು, ಅದು ಬಂದಾಗ ಫಸ್ಟ್ ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಅನ್ನೋದು. ಇಮಿಡಿಯೇಟು ಅದನ್ನು ಬಿಚ್ಚಿ ನೋಡಿ ಎಲ್ಲಿಂದ ಬಂದಿದೆ ಅಂತ ನೋಡಬೇಕು. ನೆಕ್ಸ್ಟ್ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೋದು. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿಂದ ಬಂದಿದೆ ಅಂತ. ನಾವು ಆ್ಯಕ್ಷನ್ ತೊಗೋಬೇಕಾದ್ರೆ ಯಾರ ಮೇಲೆ ತೊಗೊತೀರಾ ಆ್ಯಕ್ಷನ್? ಏನು ಫ್ಯಾಮಿಲಿ ಮೇಲೆ ತೊಗೊತೀರಾ, ಸೊಸೈಟಿ ಮೇಲೆ ತೊಗೊತೀರಾ, ನೇಚರ್ ಮೇಲೆ ತೊಗೊತೀರಾ? ಹೆಂಗೆ ತೊಗೊತೀರ ನೀವು ಆ್ಯಕ್ಷನ್? ಯಾರ ಮೇಲೆ ತೊಗೊತೀರಾ? ಹೂ ಈಸ್ ಯುವರ್ ನೆಕ್ಸ್ಟ್ ಎನಿಮಿ? ಸೊ ಅದು ಗೊತ್ತಾದಾಗ, ಐಡೆಂಟಿಫೈ ಆದಾಗ ನಿಮಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಈಸಿ ಆಗುತ್ತೆ. ದೆನ್ ಅಷ್ಟೇ. ಅದರಲ್ಲಿ ಸೋಲ್ಬೋದು, ಗೆಲ್ಬೋದು. ಸೋತ್ರೂ ಹ್ಯಾಪಿ, ಗೆದ್ರೂ ಹ್ಯಾಪಿ. ಗೆಲ್ಲೇಬೇಕು ಅಂತೇನಿಲ್ಲ, ಗೆಲ್ಲೇಬೇಕು ಅಂತ ಮುಂದಕ್ಕೆ ಹೋಗಬೇಕು. ಕೆಲವೊಂದು ಸಲ ಸೋಲ್ತೀವಿ, ನೋ ಪ್ರಾಬ್ಲಮ್, ಕೀಪ್ ಗೋಯಿಂಗ್. ಯಾಕಂದರೆ ಒಂದು ಸಮಸ್ಯೆಗೆ ಸೋತ್ರೆ ನಾಳೆ 10 ಸಮಸ್ಯೆ ಗೆಲ್ಲುವಂಥ ಶಕ್ತಿ ಬಂದಿರುತ್ತೆ ನಿನಗೆ. ನೆಕ್ಸ್ಟ್ ಬರತಕ್ಕಂಥ 10 ಸಮಸ್ಯೆಗಳನ್ನು ಗೆಲ್ಲುವಂಥ ಶಕ್ತಿ ಬಂದಿರೋದು ಒಳ್ಳೆಯದಾ, ಅಥವಾ ಒಂದು ಸಮಸ್ಯೆಗೆ ಸೋತದ್ದು ಒಳ್ಳೆಯದು? ಯು ಆ್ಯಕ್ಸೆಪ್ಟ್. ಒಂದು ಸಮಸ್ಯೆ ಸೋತ್ರೂ ನೆಕ್ಸ್ಟ್ 10 ಸಮಸ್ಯೆಯನ್ನು ಗೆಲ್ಲೋದಕ್ಕೆ ನಿನಗೆ ಬಂದಿರತಕ್ಕಂಥ ಶಕ್ತಿ ಆಲೋಚನೆ ಬಂದುಬಿಟ್ಟಿರ್ತದೆ. ಅದೇ ನಿನಗೆ ಫ್ಯೂಯಲ್. ಅದಕ್ಕೆ ಸೋಲು ಗೆಲುವು ಇಲ್ಲವೇ ಇಲ್ಲ ಲೈಫಲ್ಲಿ. ಕೀಪ್ ಗೋಯಿಂಗ್ ಅಷ್ಟೇ, ಮುಂದಕ್ಕೆ ಹೋಗ್ತಾ ಇರೋ. ಅಂದರೆ ಇಲ್ಲಿ ನಾವು ಸದಾ ಸಿದ್ಧರಾಗಿರಬೇಕು ಅಂತ ಹೇಳಿ ಅಂತೀರ. ಯು ಆಲ್ವೇಸ್ ಯು ಬಿಕಮ್ ಎ ವಾರಿಯರ್. ಡಿಕ್ಲೇರ್ ಯುವರ್ ಸೆಲ್ಫ್ ಫಸ್ಟ್. ರೆಡಿ. ಸೊ ಲೈಫ್ ಇಸ್ ಎ ವಾರ್ ದೆನ್. ಅದನ್ನು ಮಾತಾಡೋಣ. ಓಕೆ, ಶೋರ್ ಸರ್. ತುಂಬ ಧನ್ಯವಾದಗಳು ಸರ್. ಈ ಒಂದು ನಮ್ಮ ಜೀವನದಲ್ಲಿ ಸದಾ ಬರ್ತಕ್ಕಂಥ ಒಂದು ಸಮಸ್ಯೆಗಳು ಮತ್ತು ಹೋರಾಟ ಆಗಿರ್ಬೋದು, ಅಥವಾ ಯಾವುದೇ ಒಂದು ಘರ್ಷಣೆಗಳಾಗಿರ್ಬೋದು, ಇದನ್ನು ನಾವು ಯಾವ ಥರ ಸ್ವೀಕಾರ ಮಾಡ್ತಾ ಇದ್ದೀವಿ, ಸೊ ಅದನ್ನು ನಾವು ಆಕ್ಸೆಪ್ಟ್ ಯಾವ ಥರ ಮಾಡಬೇಕು, ಅದ್ರ ಜೊತೆಗೆ ಆ್ಯಕ್ಷನ್ಸ್ ಇಮಿಡಿಯೇಟಾಗಿ ಯಾವ ಥರ ತೊಗೋಬೇಕು ಅನ್ನೋದ್ರ ಬಗ್ಗೆ ತುಂಬ ಡಿಟೇಲ್ ಆಗಿ ತಿಳಿಸ್ಕೊಟ್ಟಂಥ ಭೀಮೇಶ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.